ಮಾರ್ನಿಂಗ್ ಚಿಲ್ಡ್ರನ್. ನೀವು ಈಗ ಸೆಕೆಂಡ್ PUC ವಿಡಿಯೋ ಕ್ಲಾಸಸ್ನ ನೋಡ್ತಾ ಇದ್ದೀರಾ. ಯೂಟ್ಯೂಬ್ ಚಾನಲ್ ಇದು ಯಾವುದು ಅಂತ ನಿಮಗೆ ಗೊತ್ತೇ ಇದೆ, ಮೈ PU ಕೆಮಿಸ್ಟ್ರಿ ಅಂತ ಹೇಳಿ. ಇದನ್ನು ಆರ್ಗನೈಸ್ ಮಾಡಿರುವಂಥವ್ರು ಮೈಸೂರು ಡಿಸ್ಟ್ರಿಕ್ಟ್ PU ಕೆಮಿಸ್ಟ್ರಿ ಲೆಕ್ಚರರ್ಸ್ ಫೋರಮ್ ಅವರು. ಸೊ ಸುಮಾರು ವಿಡಿಯೋಗಳನ್ನ ನೀವು ನೋಡಿದ್ದೀರಾ, ಆದರೆ ಒಂದು ವಿಚಾರ ನೀವು ಮರಿತಾ ಇದ್ದೀರಾ. ಈ ವಿಡಿಯೋ ವಾಚ್ ಮಾಡ್ತಾ ಇರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆಯೇ ಬೆಲ್ ಬಟನ್ನ ಒತ್ತಬೇಕು. ಯಾಕಂದರೆ ಬೆಲ್ ಬಟನ್ ಒತ್ತಿದಾಗ ಹೊಸ ನೋಟಿಫಿಕೇಷನ್, ಇನ್ಯಾವುದಾದ್ರು ಹೊಸ ವಿಡಿಯೋ ಕ್ಲಾಸಸ್ ರೆಕಾರ್ಡ್ ಆಯಿತು ಅಂದರೆ ಅದನ್ನು ನಿಮಗೆ ತಕ್ಷಣ ನೋಟಿಫಿಕೇಷನ್ ಆಗಿ ಬರೋದ್ರಿಂದ ನೀವು ಅದನ್ನು ವಾಚ್ ಮಾಡ್ಬೋದು. ಸೊ ವಾಚ್ ಮಾಡಿದ ನಂತರ ಶೇರ್ ಮಾಡಬೇಕು, ನೀವು ಲೈಕ್ ಮಾಡಬೇಕು. ಆಗ ನಿಮ್ಮ ಬೇರೆ ಫ್ರೆಂಡ್ಸು ಸಹಿತ ಅದನ್ನು ವಾಚ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನನ್ನ ಹೆಸರು ಸುಪಾರ್ಶ್ವ SS ಅಂತ, ಗೌರ್ಮೆಂಟ್ PU ಕಾಲೇಜ್ ಹೆಮ್ಮರ್ಗಾಲ ಇಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳೇ, ಇವತ್ತು ನಾವು P ಬ್ಲಾಕ್ ಎಲಿಮೆಂಟ್ಸ್ದು ಕಂಟಿನ್ಯೂಯೇಷನ್ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನಿಮಗೆ P ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಗ್ರೂಪ್ 15 ಮತ್ತು ಗ್ರೂಪ್ 16 ಟೀಚ್ ಮಾಡಾಗಿದೆ. ವಿಡಿಯೋ ಕ್ಲಾಸಸ್ನ ನೀವು ನೋಡಿದ್ದೀರಾ. ಇವತ್ತು ನಾವು ಗ್ರೂಪ್ 17 ಎಲಿಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಒಂದು ಅಂಶ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈ P ಬ್ಲಾಕ್ ಎಲಿಮೆಂಟ್ಸ್ ಟಾಪಿಕ್ಕು ಸೆಕೆಂಡ್ PUCದನ್ನು ಓದಬೇಕು ಅಂತಂದರೆ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ ಫಸ್ಟ್ PUCದು. ಹಾಗಾಗಿ ನಮ್ಮ ಫೋರಮಿಂದನೇ, ಅಂದರೆ ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲನ್ನೇ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಫಸ್ಟ್ PUCದಿತ್ತಲ್ಲ ಚಾಪ್ಟ್ರು, ಆ ಚಾಪ್ಟ್ರದ್ದು ವಿಡಿಯೋನ ಫಸ್ಟು ನೀವು ವಾಚ್ ಮಾಡಿ. ಹಾಗೆಯೇ S ಬ್ಲಾಕ್ ಎಲಿಮೆಂಟ್ಸ್, P ಬ್ಲಾಕ್ ಎಲಿಮೆಂಟ್ಸ್ನೂ ಸಹಿತ ವಾಚ್ ಮಾಡಿ. ಆ ವಾಚ್ ಮಾಡಿ ಅಲ್ಲಿರುವಂಥ ಮಾಹಿತಿಗಳನ್ನ ನೀವು ಚೆನ್ನಾಗಿ ಅರ್ಥೈಸ್ಕೊಂಡು ಈಗ ಇದನ್ನು ಈ ಚಾಪ್ಟ್ರನ್ನ ನೀವು ನೋಡಿದ್ರೆ ಎಲ್ಲ ಟಾಪಿಕ್ಸು ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ನಿಮಗೆ ಡೌಟ್ಗಳು ಬರಲ್ಲ ಅನ್ನೋ ಭಾವನೆ. ಸೊ ಹಾಗಾಗಿ ಆ ಫಸ್ಟ್ PUC ಕೆಲವು ಟಾಪಿಕ್ಸ್ಗಳನ್ನ ಓದಿ ನಂತರ ಈಗ ಸೆಕೆಂಡ್ PUC ಕ್ಲಾಸಸ್ಗೆ ಬಂದರೆ ಒಳ್ಳೆಯದಂತ ಭಾವನೆ. ಸೊ ನೋಡಿ, ಗ್ರೂಪ್ 15 ಎಲಿಮೆಂಟ್ಸು, ಗ್ರೂಪ್ 16 ಎಲಿಮೆಂಟ್ಸ್ನ ಕಲ್ತ್ಕೊಂಡಿದ್ದೀರಾ. ಇವತ್ತೊಂದು ಕ್ಲಾಸಲ್ಲಿ ನಾನು ಗ್ರೂಪ್ 17 ಎಲಿಮೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ಗ್ರೂಪ್ 17 ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಂಗೆ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ, ಅದಕ್ಕೇನು ಸ್ಪೆಷಲ್ ನೇಮ್ ಇದೆ, ಎಲ್ಲ ಈಗ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಫಸ್ಟು ಗ್ರೂಪ್ 17 ಎಲಿಮೆಂಟ್ಸ್. ಓಕೆ, ಸೊ ವಾಟ್ ಆರ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಗ್ರೂಪ್ 17 ಆಫ್ ದಿ ಪೀರಿಯಾಡಿಕ್ ಟೇಬಲ್ ಅಂತ ಕ್ವಶನ್ ಬರುತ್ತೆ. ಸೊ ಗ್ರೂಪ್ 17 ಅಂದರೆ ಗೊತ್ತಿದೆ, ನಿಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ರೈಟ್ ಸೈಡ್ ಬರುವಂಥದ್ದಾಗಿದೆ. ಸೊ ರೈಟ್ ಸೈಡ್ ಅಂತ ಹೇಳಿದ್ರೆ ಅದು P ಬ್ಲಾಕ್ ಎಲಿಮೆಂಟ್ ಆಗಿದೆ. ಸೊ ಅದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ? ಮೊದಲನೇದಾಗಿ ಫ್ಲೂರಿನ್ ಬರುತ್ತೆ. ಸೊ ಹಾಗೇನೆ ಕ್ಲೋರಿನ್, ನಂತರ ಬ್ರೋಮೀನ್. ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡೀನ್, ಮತ್ತೊಂದು ಎಲಿಮೆಂಟು ಆಸ್ಟಟೈನ್ ಅಂತ ಬರುತ್ತೆ. ಆಸ್ಟಟೈನ್. ಸೊ ದೀಸ್ ಆರ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಗ್ರೂಪ್ 17 ಆಫ್ ದಿ ಪೀರಿಯಾಡಿಕ್ ಟೇಬಲ್. ಸೊ ಈಗ ಫ್ಲೂರಿನ್ F ಸಿಂಬಲ್ ಅದಕ್ಕೆ, ಕ್ಲೋರಿನ್ Cl, ಬ್ರೋಮೀನ್ Br, ಅಯೋಡೀನ್ I, ಇದು ಆಸ್ಟಟೈನ್ ಆಗಿದೆ. ಸೊ ಇಷ್ಟು ಎಲಿಮೆಂಟ್ಸ್ ಇದೆ. ಸೊ ಇದರಲ್ಲಿ ಫ್ಲೂರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡೀನ್, ಆಸ್ಟಟಿನ್ ಇಷ್ಟು ಎಲಿಮೆಂಟ್ಸ್ಗೂ ಒಂದು ನೇಮ್ ಕೊಡ್ತಾರೆ, ಹ್ಯಾಲೋಜನ್ಸ್ ಅಂತ ಕೊಡ್ತಾರೆ. ಸೊ ಗ್ರೂಪ್ 17 ಎಲಿಮೆಂಟ್ಸ್ ಆರ್ ಕಾಲ್ಡ್ ಹ್ಯಾಲೋಜನ್ಸ್. ಹೇಗೆ ಗ್ರೂಪ್ 16 ಎಲಿಮೆಂಟ್ಸ್ಗೆ ಚಾಲ್ಕೋಜನ್ಸ್ ಅಂತ ನೇಮ್ ಕೊಟ್ಟಿದ್ದಾರೋ, ಹಾಗೆಯೇ ಗ್ರೂಪ್ 17 ಎಲಿಮೆಂಟ್ಸ್ಗೆ ಹ್ಯಾಲೋಜನ್ಸ್ ಅಂತ ಕೊಟ್ಟಿದ್ದಾರೆ. ಯಾಕೆ ಇದಕ್ಕೆ ಹ್ಯಾಲೋಜನ್ಸ್ ಅಂತ ಕರೀತಾರೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ತುಂಬ ಸಿಂಪಲ್ ಆಗಿದೆ. ಸೊ ಇಲ್ಲಿ ಎರಡು ಪದಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹ್ಯಾಲೋ ಅಂತ ಒಂದು, ಮತ್ತಿನ್ನೊಂದು ಜನ್ ಅಂತ ಒಂದು. ಸೊ ಹ್ಯಾಲೋ ಅಂತಂದರೆ ಸಾಲ್ಟ್ ಅಂತ ಹೇಳಿ, ಸೊ ಜನ್ ಅಂದರೆ ಪ್ರೊಡ್ಯೂಸರ್ ಅಂತ ಹೇಳಿ. ಸೊ ಹಾಗಾದರೆ ಈ ಗ್ರೂಪ್ 17 ಎಲಿಮೆಂಟ್ಸ್ ಎಲ್ಲ ಸಾಲ್ಟ್ ಪ್ರೊಡ್ಯೂಸರ್ಸ್ ಅಂತೆ. ನೋಡಿ, ಸಿ ವಾಟ್ರಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ. ಆ ಸಾಲ್ಟು ಎಕ್ಸಾಂಪಲ್ ಕೊಡೋದಾದರೆ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಬ್ರೋಮೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಹಾಗೆಯೇ ಸೋಡಿಯಂ ಅಯೋಡೈಡ್, ಈ ಥರ ಈ ಸಾಲ್ಟಲ್ಲೆಲ್ಲ ಈ ಎಲಿಮೆಂಟ್ಸ್ಗಳಿದ್ದಾವೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡಿನ್ ಇರೋದ್ರಿಂದ
ಇದಕ್ಕೆ ನೇಮು ಪಾಪ್ಯುಲರ್ ಆಗಿ ಕಾಮನ್ ಆಗಿ ಹ್ಯಾಲೋಜನ್ಸ್ ಅಂತ ಬಂದಿದೆ. ಗ್ರೂಪ್ 17 ಎಲಿಮೆಂಟ್ಸ್ಗೆ ಹ್ಯಾಲೋಜನ್ಸ್ ಅಂತ ನೇಮ್ ಕೊಡ್ತಾರೆ. ಹ್ಯಾಲೋ ಅಂದರೆ ಸಾಲ್ಟ್ ಅಂತ, ಜನ್ ಅಂದರೆ ಪ್ರೊಡ್ಯೂಸರ್ ಅಂತ, ಅಂದರೆ ದೀಸ್ ಆರ್ ಕಾಲ್ಡ್ ಸಾಲ್ಟ್ ಪ್ರೊಡ್ಯೂಸರ್ಸ್. ಸೊ ಗ್ರೂಪ್ 17 ಎಲಿಮೆಂಟ್ಸ್ ಆರ್ ಕಾಲ್ಡ್ ಸಾಲ್ಟ್, ಗ್ರೂಪ್ 17 ಎಲಿಮೆಂಟ್ಸ್ ಆರ್ ಕಾಲ್ಡ್ ಹ್ಯಾಲೋಜನ್ಸ್. ಓಕೆ, ಸೊ ಈ ಮಾಹಿತಿನ ತಿಳ್ಕೊಂಡ್ರಿ. ಈಗ ಈ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟ್ರಟೈನಲ್ಲಿ ಆಸ್ಟ್ರಟೈನ್ ಎಲಿಮೆಂಟ್ ಇದೆಯಲ್ಲ, ದಿಸ್ ಎಲಿಮೆಂಟ್ ಈಸ್ ರೇಡಿಯೋ ಆಕ್ಟಿವ್ ಇನ್ ನೇಚರ್. ಸೊ ಇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿದೆ. ಸೊ ನಾವು ಇವತ್ತೊಂದು ದಿನ ಓದಬೇಕಾದ್ರೆ ಈ 4 ಹ್ಯಾಲೋಜನ್ಸ್ದು ಪ್ರಾಪರ್ಟೀಸ್ನ ಡೀಟೇಲ್ ಆಗಿ ಓದ್ತೀವಿ. ಸಾಮಾನ್ಯವಾಗಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ದು ಪ್ರಾಪರ್ಟೀಸ್ನ ಸ್ಟಡಿ ಮಾಡೋದು ಸ್ವಲ್ಪ ಮಟ್ಟಿಗೆ ಕಾಂಪ್ಲಿಕೇಟ್ ಆಗಿರೋದ್ರಿಂದ ಅದರದ್ದು ಪ್ರಾಪರ್ಟೀಸು ರೇಡಿಯೋ ಆಕ್ಟಿವಿಟಿನಲ್ಲಿ ಓದ್ತೀವಿ. ಈಗ ಈ 4 ಹ್ಯಾಲೋಜನ್ಸ್ ಏನೇನಿದೆ ಅದರದ್ದು ಪ್ರಾಪರ್ಟೀಸ್ನ ಡೀಟೇಲ್ ಆಗಿ ಓದೋಣ. ಈಗ ಫಸ್ಟು ಈ ಟಾಪಿಕ್ನಲ್ಲಿ ಬರೋದು ಅಕ್ಕರೆನ್ಸ್ ಅಂತ. ಅಂದರೆ ಈ ಎಲ್ಲ ಹ್ಯಾಲೋಜನ್ಸು ಎಲ್ಲಿ ನೇಚರ್ನಲ್ಲಿ ಸಿಗುತ್ತೆ, ಸೊ ಸ್ವಾಭಾವಿಕವಾಗಿ ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಓದಬೇಕಾಗಿದೆ. ಸೊ ಎಲ್ಲಿ ಇದು ಅವೈಲಬಲ್ ಆಗಿದೆ. ಓಕೆ, ನೋಡಿ ಅದರಲ್ಲಿ ಫಸ್ಟು ಫ್ಲೂರಿನ್ ನೋಡೋಣ. ಫ್ಲೂರಿನ್ ಎಲ್ಲಿ ಸಿಗುತ್ತೆ ಅನ್ನೋ ಅರ್ಥದಲ್ಲಿ. ಸೊ ಫ್ಲೂರಿನು ಫ್ಲೂರ್ಸ್ಪಾರ್ ಅಂತ ಒಂದು ಮೆಟಿ, ಫ್ಲೂರ್ಸ್ಪಾರ್ ಆಗಿ ಅಕ್ಕರ್ ಆಗುತ್ತಂತೆ. ಅದಕ್ಕೆ ಫಾರ್ಮುಲಾ CaF2 ಅಂತ ಬರುತ್ತೆ. ಹಾಗೆಯೇ ಫ್ಲೂರಪಟೈಟ್ ಅಂತ ಬರುತ್ತೆ. ಸೊ ಅದಕ್ಕೆ ಫಾರ್ಮುಲಾ ನೋಡಿ 3 ಟೈಮ್ಸ್ Ca3PO4 ಟ್ವೈಸ್ ಡಾಟ್ CaF2 ಅಂತ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಫ್ಲೂರಪಟೈಟ್ ಅಂತ. ಸೊ ಹಾಗೆಯೇ ಕ್ರಯೋಲೈಟ್ ಅಂತ ಇದೆ, ಕ್ರಯೋಲೈಟ್ ಅಂತ. ಅದಕ್ಕೆ Na3Al-F6 ಅಂತ ಬರುತ್ತೆ. ಸೊ ಫ್ಲೂರಿನ್ ಎಲ್ಲೆಲ್ಲಿ ನೋಡಿ ಅಕ್ಕರಾಗುತ್ತೆ ಅಂತ ಹೇಳಿ, ಫ್ಲೂರ್ಸ್ಪಾರ್ CaF2, ಫ್ಲೂರಪಟೈಟ್ 3Ca3PO4 ಟ್ವೈಸ್ ಡಾಟ್ CaF2 ಅಂತ ಹೇಳಿ, ಕ್ರಯೋಲೈಟ್ ಅಂತ Na3Al-F6 ಅಂತ ಹೇಳಿ. ನಂತರ ಈ ಫ್ಲೂರಿನ್ ಆಯಿತು. ಈಗ ಕ್ಲೋರಿನ್ ಎಲ್ಲೆಲ್ಲಿ ಅಕ್ಕರಾಗುತ್ತೆ ಅಂತ ಹೇಳಿ ಓದೋಣ. ಫ್ಲೂರಿನ್ ಆಯಿತು, ನೆಕ್ಸ್ಟು ಕ್ಲೋರಿನ್. ನಿಮಗೆ ಗೊತ್ತಿದೆ ಚಿಲ್ಡ್ರನ್, ಸಿ ವಾಟರ್ನಲ್ಲಿ ಸೋಡಿಯಂ ಕ್ಲೋರೈಡ್ ಕಂಟೆಂಟು ಹೆಚ್ಚಾಗಿ ಇರುತ್ತೆ. ಸೊ ಕ್ಲೋರಿನು ನಿಮಗೆ ಸೋಡಿಯಂ ಕ್ಲೋರೈಡ್ ಆಗಿ ಸಿಗುತ್ತೆ. ಸೋಡಿಯಂ ಕ್ಲೋರೈಡ್, ನಾವು ಕಾಮನ್ ಸಾಲ್ಟ್ ಅಂತ ಏನು ಬಳಸ್ತೀವೋ ಅದು ಸೋಡಿಯಂ ಕ್ಲೋರೈಡ್ ಆಗಿದೆ. ಕ್ಲೋರಿನ್ ಎಲ್ಲೆಲ್ಲಿ ಅಕ್ಕರಾಗುತ್ತೆ ಗೊತ್ತಾಯ್ತಲ್ಲ, ಸೋಡಿಯಂ ಕ್ಲೋರೈಡ್ ಆಗಿ ಅಕ್ಕರಾಗುತ್ತೆ. ಹಾಗೆಯೇ ಇನ್ನೊಂದು ನೀವು ಮೆಟಲರ್ಜಿ ಟಾಪಿಕಲ್ಲಿ ಓದಿರ್ಬೋದು, ಕಾರ್ನಲೈಟ್ ಅಂತ ಇದೆ. ಸೊ ಕಾರ್ನಲೈಟ್ ಅಂತ ಅಂದರೆ ಅದು KCl MgCl2 ಡಾಟ್ 6H2O ಅಂತ ಹೇಳಿ. ಸೊ ಕ್ಲೋರಿನ್ ಎಲ್ಲೆಲ್ಲಿ ಅಕ್ಕರಾಗುತ್ತೆ ನೋಡಿ, ಸೋಡಿಯಂ ಕ್ಲೋರೈಡ್ ಅಂದರೆ ಸಾಲ್ಟ್ ಕಂಟೆಂಟ್, ಕಾಮನ್ ಸಾಲ್ಟ್ ಅಂತ ನಾವೇನು ಹೇಳ್ತೀವೋ ಅದು ಸೋಡಿಯಂ ಕ್ಲೋರೈಡು. ಹಾಗೆಯೇ ಕಾರ್ನಲೈಟ್ ಅಂತ KCl ಡಾಟ್ MgCl2 ಡಾಟ್ 6H2O ಅಂತ ಹೇಳಿ. ಸೊ ಇದು ಕ್ಲೋರಿನ್. ಹಾಗೆಯೇ ಬ್ರೋಮಿನ್ಗೆ ಅಕ್ಕರೆನ್ಸ್ ಹೇಗೆ, ಸಾಲ್ಟ್ ವಾಟರ್ ಅಂದರೆ ಸಿ ವಾಟರ್ ಏನಿದೆಯೋ ಅದರಲ್ಲಿ ಕ್ಲೋರೈಡ್ಸ್, ಬ್ರೋಮೈಡ್ಸ್, ಅಯೋಡೈಡ್ಸ್ ಆಫ್ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಮ್ ಅಂಡ್ ಕ್ಯಾಲ್ಶಿಯಂ ವಿಲ್ ಬಿ ಪ್ರೆಸೆಂಟ್. ಅಂದರೆ ಕ್ಯಾಲ್ಶಿಯಂ ಕ್ಲೋರೈಡ್ ಇರಬಹುದು, ಮೆಗ್ನೀಷಿಯಂ ಬ್ರೋಮೈಡ್ ಇರ್ಬೋದು, ಮೆಗ್ನೀಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಬ್ರೋಮೈಡ್, ಈ ಥರ ಸಾಲ್ಟ್ಸ್ ಅಂದರೆ ಕ್ಲೋರಿನ್, ಬ್ರೋಮಿನ್ ನೋಡಿದ್ವಿ. ಹಾಗೆಯೇ ಅಯೋಡೀನ್ ಎಲ್ಲಿ ಅಕ್ಕರಾಗುತ್ತೆ ಅಂದರೆ ಸೀವೀಡ್ಸಲ್ಲಿ. ಅಯೋಡೀನ್ ಈಸ್ ಪ್ರೆಸೆಂಟ್ ಇನ್ ಸೀವೀಡ್ಸ್. ಸೊ ಈಗ ಅಕ್ಕರೆನ್ಸ್ ಬಗ್ಗೆ ಕಲ್ತ್ಕೊಂಡ್ರಿ. ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಈ ಹ್ಯಾಲೋಜನ್ಸು ಈ ಪೀರಿಯಾಡಿಕ್ ಟ್ರೆಂಡ್ನ ಸ್ಟಡಿ ಮಾಡಬೇಕು ಅಂದರೆ ಡೌನ್ ದಿ ಗ್ರೂಪು ಅಟಾಮಿಕ್ ಸೈಜ್ ಅಥವಾ ಅಯಾನಿಕ್ ಸೈಜ್ ಏನಾಗುತ್ತೆ, ಹಾಗೆ ಎಲೆಕ್ಟ್ರಾನ್ ನೆಗೆಟಿವಿಟಿ ಏನಾಗುತ್ತೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗುತ್ತೆ, ಅಯೋನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಇದನ್ನು ಸ್ಟಡಿ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ದು ನಿಮಗೆ
ಆ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಟಾಪಿಕ್ನ ಒಂದು ಬಾರಿ ನೀವು ಆ ವಿಡಿಯೋ ಕ್ಲಾಸ್ನ ವಾಚ್ ಮಾಡಿ ದಯವಿಟ್ಟು, ಆಗ ನಿಮಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ಈಗ ಪ್ರತಿಯೊಂದು ನಾವು ಪ್ರಾಪರ್ಟೀಸ್ನ ಓದಬೇಕಂದ್ರೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಹಾಗೆಯೇ ಪೀರಿಯಾಡಿಕ್ ಪ್ರಾಪರ್ಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಈಗ ಹಾಗೆ ಅಲ್ಲಿ ಪ್ರಾಪರ್ಟೀಸ್ ಓದಬೇಕಾದ್ರೆ ಮೊದಲನೇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಮಾಹಿತಿನ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನೋಡಿ, ಫ್ಲೂರಿನ್ ಅಟಾಮಿಕ್ ನಂಬರ್ 9 ಅಂತ ಬರುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s2 2s2 2p5 ಅಂತ ಬರುತ್ತೆ. ಸೊ ಹಾಗೇನೆ ಕ್ಲೋರಿನ್ Z is equal to 17. ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p6 3s2 3p5 ಅಂತ ಬರುತ್ತೆ. ಓಕೆ, ಸೊ ಇನ್ ಜನರಲ್, ಸೊ ಆಲ್ ಹ್ಯಾಲೋಜನ್ಸ್ they are represented by the general electronic configuration noble gas core followed by ns2 np5 ಅಂತ. ಸೊ ಅಂದರೆ ನೋಬಲ್ ಗ್ಯಾಸ್ ಕೋರ್ ಬಂದು ನೋಡಿ, ಇಲ್ಲಿ ಹೇಗೆ ಬಂದಿದೆ 1s2, ಇದು ಹೀಲಿಯಮ್ದು ಆಯ್ತಲ್ಲ, 1s2 2s2 2p6 ಅಂತ ಬಂತು ಅಂದರೆ ನಿಯಾನ್ ಆಯ್ತು. ಹಾಗೆ ಇನ್ ಜನರಲ್ ನೋಬಲ್ ಗ್ಯಾಸ್ ಕೋರ್ ಬಂದು ns2 np5 ಅಂತ ಬರುತ್ತೆ. ಇಲ್ಲಿ ಒಂದು ಪಾಯಿಂಟ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಗ್ರೂಪ್ 17 ಎಲಿಮೆಂಟ್ಸ್ ಅಂತ ಕೇಳಿದ್ರೆ ನೀವು ನೋಬಲ್ ಗ್ಯಾಸ್ ಕೋರ್ ns2 np5 ಅಂತ ಹೇಳ್ಬೋದು. ಹಾಗೆಯೇ ಮತ್ತೊಂದು ಪ್ರಶ್ನೆ, ವಾಟ್ ಈಸ್ ದಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 17 ಎಲಿಮೆಂಟ್ಸ್ ಆರ್ ಹ್ಯಾಲೋಜನ್ಸ್ ಅಂತ ಕೇಳಿದ್ರೆ ns2 np5. ವೇಲೆನ್ಸ್ ಶೆಲ್ ಅಲ್ಲಿ ಅಂದರೆ ಕೊನೆ ಶೆಲ್ ಅಲ್ಲಿ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ns2 np5 ಅಂತ ಬರುತ್ತೆ. ಸೊ ನೋಡಿ, ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಜನರಲ್ ಆಗಿ ಹೇಗೆ ಬರುತ್ತೆ, ns2 np6 ಅಂತ ಬರುತ್ತೆ. ಹಾಗಿದ್ಮೇಲೆ ದೇ ಆರ್ ಇನ್ ನೀಡ್ ಆಫ್ 1 ಎಲೆಕ್ಟ್ರಾನ್ ಟು ಕಂಪ್ಲೀಟ್ ದಿ ಆಕ್ಟೆಟ್. ಆಕ್ಟೆಟ್ ಕಾನ್ಫಿಗರೇಷನ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರಬೇಕಂದ್ರೆ 1 ಎಲೆಕ್ಟ್ರಾನ್ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ 1 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ಅವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ನ ಪಡ್ಕೋತವೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ಫಸ್ಟ್ ಇನ್ಫಾರ್ಮೇಷನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಹೇಳ್ತಾ ಬರ್ತೀವಿ. ಈಗ ಸೆಕೆಂಡ್ ಇನ್ಫಾರ್ಮೇಷನ್ನು ಅಟಾಮಿಕ್ ರೇಡಿಯೈ ಆ್ಯಂಡ್ ಅಯಾನಿಕ್ ರೇಡಿಯೈ. ಸೊ ನೋಡಿ, ನಾನು ಹೇಳಿದೆ ಇಲ್ಲಿ ಇನ್ಫಾರ್ಮೇಷನ್ ಹೇಳಬೇಕಾದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಹೇಳ್ತಾರೆ, ಅಟಾಮಿಕ್ ರೇಡಿಯೈ ಅಯಾನಿಕ್ ರೇಡಿಯೈ ಬಗ್ಗೆ ಹೇಳ್ತಾರೆ, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಬಗ್ಗೆ ಹೇಳ್ತಾರೆ, ಹಾಗೆಯೇ ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ಹೇಳ್ತಾರೆ. ಸೊ ಎಲ್ಲ ಇನ್ಫಾರ್ಮೇಷನ್ನೂ ನೀವು ಫಸ್ಟ್ PUC ವಿಡಿಯೋ ಕ್ಲಾಸ್ನ ಹೇಳಿದ್ನಲ್ಲ, ಪೀರಿಯಾಡಿಕ್ ಪ್ರಾಪರ್ಟೀಸು, ಅದನ್ನು ವಿಡಿಯೋ ಕ್ಲಾಸ್, ಆ ಚಾಪ್ಟರ್ದು ವಿಡಿಯೋ ಕ್ಲಾಸ್ನ ಓದಿ ಆದರೆ ವಾಚ್ ಮಾಡಿ ನಂತರ ಇಲ್ಲಿ ನೀವು ಈ ಪಾಠಕ್ಕೆ ರೆಡಿ ಆಗಿದ್ರೆ ತುಂಬ ಒಳ್ಳೆಯದಂತ ಹೇಳಿ, ಆವಾಗ ನಿಮಗೆ ಮಾಹಿತಿಗಳು ಚೆನ್ನಾಗಿ ಅರ್ಥ ಆಗ್ತವೆ. ಸೊ ನೋಡಿ, ಈ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇದರೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ 2 ಅಂಶ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾವುದಂತ ಹೇಳಿದ್ರೆ, ಮೊದಲನೇ ಅಂಶ ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ, ಈ ಡೌನ್ ದಿ ಗ್ರೂಪು ಆ ಪ್ರಾಪರ್ಟಿ ಹೇಗೆ ವೇರಿ ಆಗುತ್ತೆ ಅಂತ ಹೇಳಿ. ಮತ್ತೊಂದೇನೆಂದರೆ, ಅಲಾಂಗ್ ದಿ ಪೀರಿಯಡ್ ಸ್ಟಡಿ ಮಾಡ್ತೀವಲ್ಲ, ಆಗ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಬರೋವಂಥ, ಅಂದರೆ ಸೆಕೆಂಡ್ ಪೀರಿಯಡಲ್ಲಿ ಬರೋವಂಥ ಫ್ಲೋರಿನ್ಗೆ ಯಾವ ರೀತಿ ಪ್ರಾಪರ್ಟಿ ಬರುತ್ತೆ, ಥರ್ಡ್ ಪೀರಿಯಡಲ್ಲಿ ಬರೋವಂಥ ಕ್ಲೋರಿನ್ಗೆ ಯಾವ ರೀತಿ ಪ್ರಾಪರ್ಟಿ ಬರುತ್ತೆ, ಹಾಗೆಯೇ ಪ್ರತಿಯೊಂದು ಪೀರಿಯಡಲ್ಲಿ ಈ ಪರ್ಟಿಕ್ಯುಲರ್ ಹ್ಯಾಲೋಜನ್ ಬಂದಾಗ ಯಾವ ರೀತಿ ಪ್ರಾಪರ್ಟಿ ವೇರಿ ಆಗುತ್ತೆ ಅನ್ನೋದನ್ನು ಓದ್ಕೋಬೇಕು. ಆ ರೀತಿ ನೀವು ಓದಿದ್ರೆ ಅನುಕೂಲ ಆಗುತ್ತೆ. ಯಾವುದೇ ರೀತಿ ಮೆಮೊರೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ. 2 ಇನ್ಫಾರ್ಮೇಷನ್, ಡೌನ್ ದಿ ಗ್ರೂಪ್ ಏನಾಗುತ್ತೆ ಆ ಪ್ರಾಪರ್ಟಿ, ಅಲಾಂಗ್ ದಿ ಪೀರಿಯಡ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಉದಾಹರಣೆ ಹೇಳೋದಾದರೆ, ಅಲಾಂಗ್ ದಿ ಪೀರಿಯಡ್ ನೋಡಿ, ಸೆಕೆಂಡ್ ಪೀರಿಯಡ್ಗೆ ಬಂದರೆ ಅಲಾಂಗ್ ದಿ ಪೀರಿಯಡ್ ನಾವು ಮೂವ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಫ್ರಮ್ ಲೆಫ್ಟ್ ಟು ರೈಟ್. ಅಂದರೆ ಫ್ಲೂರಿನ್ಗೆ ಬರೋ ಅಷ್ಟೊತ್ತಿಗೆ ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಏನಾಗುತ್ತೆ ಅಂತ.
ಸೊ ನಿಮಗೆ ಜನರಲ್ ಟ್ರೆಂಡ್ ಗೊತ್ತು, ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಂತ. ಸೊ ಹಾಗಿದ್ಮೇಲೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ಮೇಲೆ ಹ್ಯಾಲೋಜನ್ಗೆ ಇನ್ ದಿ ರೆಸ್ಪೆಕ್ಟಿವ್ ಪೀರಿಯಡ್, ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅಟಾಮಿಕ್ ಸೈಜು ಅತ್ಯಂತ ಚಿಕ್ಕದಾಗಿರುತ್ತೆ. ಅಂದರೆ ಸೆಕೆಂಡ್ ಪೀರಿಯಡಲ್ಲಿ ಫ್ಲೋರಿನ್ಗೆ ಸೈಜ್ ಕಡಿಮೆ ಇರುತ್ತೆ, ಥರ್ಡ್ ಪೀರಿಯಡ್ಗೆ ಬಂದರೆ ಕ್ಲೋರಿನ್ಗೆ ಸೈಜ್ ಕಡಿಮೆ ಆಗುತ್ತೆ, ಅದಕ್ಕಿಂತ ಹಿಂದಿನ ಎಲಿಮೆಂಟ್ಗೆ ಸೈಜು ದೊಡ್ಡದಾಗಿರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಕಾರಣ ಗೊತ್ತಿರ್ಬೋದು. ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ವಾಟ್ ವಿಲ್ ಹ್ಯಾಪನ್ ವಿತ್ ಇನ್ಕ್ರೀಸ್ ಇನ್ ದಿ ಅಟಾಮಿಕ್ ನಂಬರ್, effective nuclear charge increases. Effective nuclear charge increases along the period from left to right, therefore atomic size decreases. So in the respective period halogens will have ಸ್ಮಾಲೆಸ್ಟ್ ಸೈಜ್. ಅಂದರೆ ಅರ್ಥ ಆಯ್ತಲ್ಲ, ಈಗ ತಾನೇ ಹೇಳಿದೆ ಸೆಕೆಂಡ್ ಪೀರಿಯಡ್ನಲ್ಲಿ ಫ್ಲೋರಿನ್ಗೆ ಸೈಜ್ ಕಡಿಮೆ, ಥರ್ಡ್ ಪೀರಿಯಡ್ನಲ್ಲಿ ಕ್ಲೋರಿನ್ಗೆ ಸೈಜ್ ಕಡಿಮೆ, ಹಾಗೆಯೇ ಫೋರ್ತ್ ಪೀರಿಯಡ್ನಲ್ಲಿ ಬ್ರೋಮಿನ್ಗೆ ಸೈಜು ಕಡಿಮೆ ಆಗಿರುತ್ತೆ ಅಂತ. ಇದು ಒಂದಾಯಿತು. ನಂತರ ಇದು ಗ್ರೂಪ್ 17 ಅಲ್ಲ, ಸೊ ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಮತ್ತು ಅಯಾನಿಕ್ ಸೈಜ್ ಏನಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಸೊ ನೋಡಿ, ಡೌನ್ ದಿ ಗ್ರೂಪ್ ಫ್ಲೋರಿನ್, chlorine, bromine, iodine and the next element astatine. These are the elements present. So ಇಲ್ಲಿ ನೀವೇ ಯೋಚನೆ ಮಾಡ್ತಾ ಬನ್ನಿ. Fluorine smallest size. If you move down the group, atomic size increases. ಕಾರಣ valence electron enters into new shell, ಒಂದು ಹೊಸ ಶೆಲ್. ನೋಡಿ ಇಲ್ಲಿ valence electron ಸೆಕೆಂಡ್ ಶೆಲ್ ಇದೆ ಅಂದರೆ ಕ್ಲೋರಿನ್ ಅಲ್ಲಿ ಥರ್ಡ್ ಶೆಲ್ ಅಲ್ಲಿ ಇದೆ, ನೆಕ್ಸ್ಟು ಬ್ರೋಮೀನು ಫೋರ್ತ್ ಆಗುತ್ತೆ, ಫಿಫ್ತ್, ಸಿಕ್ಸ್ತ್ ಈ ಥರ ಹೋಗ್ತಾ ಹೋಗುತ್ತಲ್ಲ. ಸೊ ಹಾಗಿದ್ಮೇಲೆ ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಸೊ ನೀವು ಇಲ್ಲಿ ಎರಡು ಇನ್ಫಾರ್ಮೇಷನ್ನು, ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಆಸ್ ದಿ ಅಟಾಮಿಕ್ ಸೈಜ್ ಡಿಕ್ರೀಸಸ್, ಇನ್ ದಿ ರೆಸ್ಪೆಕ್ಟಿವ್ ಪೀರಿಯಡ್ ಹ್ಯಾಲೋಜನ್ಸ್ ವಿಲ್ ಹ್ಯಾವ್ ವೆರಿ ಸ್ಮಾಲ್ ಸೈಜ್, ಅಂದರೆ ಸ್ಮಾಲೆಸ್ಟ್ ಸೈಜ್ ಇನ್ ದಿ ರೆಸ್ಪೆಕ್ಟಿವ್ ಪೀರಿಯಡ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಎರಡನೇ ಮಾಹಿತಿ, ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಸೊ ಫ್ಲೋರಿನ್ಗೆ ಸ್ಮಾಲೆಸ್ಟ್ ಸೈಜ್ ಇದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕ್ಲೋರಿನು, ನೆಕ್ಸ್ಟ್ ಬ್ರೋಮೀನ್, ಅಯೋಡೀನ್ ಮತ್ತು ಆಸ್ಟಟೈನ್. ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಸೆಕೆಂಡ್ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರಿ. ಈಗ ಮೂರನೇ ಇನ್ಫಾರ್ಮೇಷನ್ಗೆ ಹೋಗೋಣ. ಥರ್ಡ್ ಒನ್, ಅಯೋನೈಸೇಷನ್ ಎಂಥಾಲ್ಪಿ. Ionization enthalpy. Children, you know what is ionization enthalpy. ಇದನ್ನು ಓದಿದ್ದೀರಾ? Ionization enthalpy is the minimum amount of energy required to remove the valence electron from an isolated gaseous atom. ಸೊ ಒಂದು ಐಸೋಲೇಟ್ ಆಗಿರುವಂಥ ಒಂದು ಆಟಮಿಂದ, ಅಂದರೆ ವ್ಯಾಲೆನ್ಸ್ ಶೆಲ್ಲಿಂದ ಎಲೆಕ್ಟ್ರಾನ್ನ ತೆಗೆಯೋದಕ್ಕೆ ಬೇಕಾಗಿರುವಂಥ ಎನರ್ಜಿ ಇದೆಯಲ್ಲ, ಅದನ್ನು ನಾವು ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಈಗ ಅಯೋನೈಸೇಷನ್ ಎಂಥಾಲ್ಪಿ ಟ್ರೆಂಡನ್ನು ಅಲಾಂಗ್ ದಿ ಪೀರಿಯಡ್ ಹೇಳ್ತಾ ಹೋಗೋಣ, ಹಾಗೆಯೇ ಡೌನ್ ದಿ ಗ್ರೂಪು ಸಹಿತ ಹೇಳ್ತಾ ಹೋಗೋಣ. ಸೊ ಈಗ ನಾನು ಈಗ ತಾನೇ ಹೇಳಿದೆ, ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಂತ. ಸೊ ಸೈಜ್ ಕಡಿಮೆ ಆಗ್ತಾ ಇದ್ದಂಗೆ ನ್ಯೂಕ್ಲಿಯಸ್ಸು ಮತ್ತು ಕೊನೆ ಎಲೆಕ್ಟ್ರಾನ್ಗಿರುವಂಥ ಅಂತರ ಕಡಿಮೆ ಆಗುತ್ತೆ. ಸೊ ಎಲೆಕ್ಟ್ರಾನನ್ನು ತೆಗೆಯೋದು ಕಷ್ಟ ಆಗುತ್ತೆ, ಅಂದರೆ ಹೆಚ್ಚು ಎನರ್ಜಿನ ಸಪ್ಲೈ ಮಾಡಿ ಎಲೆಕ್ಟ್ರಾನ್ನ ತೆಗಿಬೇಕು. ಸೊ ಹಾಗಿದ್ಮೇಲೆ ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ಸಿನ್ಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, this one halogen no, that will be having high ionization enthalpy. So ionization enthalpy for halogens is high in the respective period. So andre second period nalli fluorine ge ionization enthalpy tumba ಜಾಸ್ತಿ ಇರುತ್ತೆ, ಹಾಗೆಯೇ ಥರ್ಡ್ ಪೀರಿಯಡ್ ನಲ್ಲಿ ಕ್ಲೋರಿನು,
ಫೋರ್ತ್ ಪೀರಿಯಡ್ನಲ್ಲಿ ಬ್ರೋಮೀನು. ಕೆಲವು ಎಕ್ಸೆಪ್ಷನ್ಸ್ ಇರ್ಬೋದು. ಜನರಲ್ ಟ್ರೆಂಡ್ ಏನಂದರೆ ಇನ್ ದಿ ರೆಸ್ಪೆಕ್ಟಿವ್ ಪೀರಿಯಡ್ ಹ್ಯಾಲೋಜನ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಯೋನೈಸೇಷನ್ ಎಂಥಾಲ್ಪಿ. ಪ್ರತಿ ಒಂದು ಪೀರಿಯಡ್ನಲ್ಲೂ ನೀವು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್ ಅಂತ ತಗೋತಿರಲ್ಲ, ಪ್ರತಿಯೊಂದು ಪೀರಿಯಡ್ನಲ್ಲೂ ಹ್ಯಾಲೋಜನ್ಸ್ಗೆ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ ಅನ್ನೋಂಥ ಮಾಹಿತಿನ ತಿಳ್ಕೊಳ್ಳಿ. ಹಾಗೆಯೇ ನಾವು ಡೌನ್ ದಿ ಗ್ರೂಪ್ ಮೂವ್ ಮಾಡಿದ್ರೆ ಅಂದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡೀನ್, ಆಸ್ಟಟೈನ್ ಇದೆ. ಸೊ ಇದರಲ್ಲಿ ಟ್ರೆಂಡ್ ಹೇಗಿದೆ ಅಂತ, ಸೊ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಅಂತ ಹೇಳ್ತಾರೆ. ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಸೊ ಅಂದರೆ ನಿಮಗೆ ಗೊತ್ತಿದೆ, ಡೌನ್ ದಿ ಗ್ರೂಪ್ ಡಿಸ್ಟೆನ್ಸ್ ಆಫ್ ದಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಫ್ರಮ್ ದಿ ನ್ಯೂಕ್ಲಿಯಸ್ ಇನ್ಕ್ರೀಸಸ್. ಅಂದರೆ ಫ್ಲೋರಿನಲ್ಲಿ ನ್ಯೂಕ್ಲಿಯಸ್ಗೂ ಕೊನೆ ಎಲೆಕ್ಟ್ರಾನ್ಗಿರುವಂಥ ಡಿಸ್ಟೆನ್ಸು, ಕ್ಲೋರಿನಲ್ಲಿ ನ್ಯೂಕ್ಲಿಯಸ್ಗೂ ಲಾಸ್ಟ್ ಎಲೆಕ್ಟ್ರಾನ್ಗಿರುವಂಥ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ನ ತೆಗೆಯೋದು ಈಸಿ ಆಗುತ್ತೆ. ಈಸಿ ಆಗುತ್ತೆ ಅಂದರೆ ಕಡಿಮೆ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ನ ತೆಗಿಬೋದು. ಸೊ ಫ್ಲೋರಿನ್ಗಿಂತನೂ ಕ್ಲೋರಿನಿಂದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ತೆಗೆಯೋದು ಈಸಿ ಆಗುತ್ತೆ. ಇನ್ನೂ ಈಸಿ ಬ್ರೋಮೀನಲ್ಲಿ, ಇನ್ನೂ ಈಸಿ ಅಯೋಡಿನಲ್ಲಿ ಆಗುತ್ತೆ. ಸೊ ಡೌನ್ ದಿ ಗ್ರೂಪ್ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಹೇಳ್ತಾರೆ. ಸೊ ಅಂದರೆ ಫ್ಲೋರಿನ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಇನ್ ಗ್ರೂಪ್ 17. ಡೌನ್ ದಿ ಗ್ರೂಪ್ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಅಲಾಂಗ್ ದಿ ಪೀರಿಯಡ್ ಸಹಿತ ಹೇಳಿದ್ದೀನಿ. ಹಾಗೆಯೇ ಡೌನ್ ದಿ ಗ್ರೂಪ್ ಏನಾಗುತ್ತೆ ಅನ್ನೋ ವಿಚಾರ ಗೊತ್ತಾಯಿತು. ಈಗ ನಾವು ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಫೋರ್ತ್ ಒನ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಓಕೆ, ಹಾಂ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ. ಇದ್ರ ಮೇಲೆ ಕ್ವಶನ್ಸ್ಗಳು ಸಹಿತ ಬರ್ತಾ ಇರುತ್ತೆ, ಅದು ಸ್ವಲ್ಪ ಫಾಲೋ ಮಾಡಿ. ನೋಡಿ, ಫ್ಲೋರಿನ್ ಇದೆ, ಕ್ಲೋರಿನ್, ಬ್ರೋಮೀನ್, ಅಯೋಡೀನ್. ಸೊ ಈಗ ನಾನು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ ಹೇಗೆ ಡಿಫೈನ್ ಮಾಡ್ತೀನಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ is the amount of energy released when an electron is added to an isolated gaseous atom ಅಂತ. ಸೊ ಎಲೆಕ್ಟ್ರಾನನ್ನು ಕೊಟ್ಟಿವಲ್ಲ, ಆಗ ಅಲ್ಲಿ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ ಅನ್ನೋದನ್ನ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ನೋಡಿ, ಯಾವುದಾದ್ರೂ ಒಂದು ಆಟಮು ಎಲೆಕ್ಟ್ರಾನನ್ನು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ತು ಅಂದರೆ ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ ಅಂತ. ನಿಧಾನಕ್ಕೆ ಅಕ್ಸೆಪ್ಟ್ ಮಾಡ್ತು ಅಂದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕಡಿಮೆ ಅಂತಂದರೆ ಕಡಿಮೆ ಎನರ್ಜಿನ ಅದು ರಿಲೀಸ್ ಮಾಡುತ್ತೆ ಅಂತ ಅರ್ಥ. ಸೊ ಈಗ ನೋಡಿ, ನೀವೇನೆ ಫ್ಲೋರಿನ್ಗೆ ಎಲೆಕ್ಟ್ರಾನ್ನ ಕೊಡ್ತಾ ಇದ್ದೀನಿ, ಕ್ಲೋರಿನ್ಗೆ ಎಲೆಕ್ಟ್ರಾನ್ನ ಕೊಡ್ತಾ ಇದ್ದೀನಿ, ಯಾವುದು ಬೇಗ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಅಂತ ಕ್ವಶನ್ ಬರುತ್ತೆ. ಸೊ ಈಗ ತಾನೇ ಹೇಳ್ದಂಗೆ ಟ್ರೆಂಡು ಫ್ಲೋರಿನ್ಗೆ ಸೈಜ್ ಕಡಿಮೆ ಇದೆ, ಕ್ಲೋರಿನ್ ಕ್ವೈಟ್ ಬಿಗರ್ ಆಗಿದೆ. ಸೊ ಫ್ಲೋರಿನು ಕ್ಲೋರಿನಲ್ಲಿ ಚೆಕ್ ಮಾಡಿದ್ರೆ ಕ್ಲೋರಿನಲ್ಲಿ ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಲ್ಲ, ಯಾಕಂದರೆ ನ್ಯೂಕ್ಲಿಯಸ್ ದೂರ ಇದೆ ಅಂತ ಅನ್ಕೋತೀವಿ. ಆದರೆ ಇಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫ್ಲೋರಿನ್ಗೆ ಬರೆಯೋಣ, Z = 9 ಅಲ್ವಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 1s2, 2s2, 2p5 ಇದೆ. ಹಾಗೆಯೇ ಕ್ಲೋರಿನ್ Z = 17, 1s2, 2s2, 2p6, 3s2, 3p5 ಅಂತ ಬರುತ್ತೆ. ಚಿಲ್ಡ್ರನ್, ಹಾಗೆ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಒಂದು ಎಲೆಕ್ಟ್ರಾನ್ನ ಫ್ಲೋರಿನ್ಗೆ ಕೊಡ್ತಾ ಇದ್ದೀನಿ, ಅದು 2p ಆರ್ಬಿಟಾಲ್ಗೆ ಹೋಗುತ್ತೆ, 2p ಆರ್ಬಿಟಾಲ್ಗೆ ಹೋಗುತ್ತೆ. ಬಟ್ ಫ್ಲೋರಿನ್ ಹ್ಯಾಸ್ ಗಾಟ್ ವೆರಿ ಸ್ಮಾಲ್ ಸೈಜ್. ಅಂದರೆ ಇಡೀ ಹ್ಯಾಲೋಜನ್ಸಲ್ಲಿ ಸ್ಮಾಲೆಸ್ಟ್ ಸೈಜ್ ಬರೋದು ಯಾವುದಕ್ಕೆ? ಫ್ಲೋರಿನ್ಗೆ. ಸೊ ಕೊಟ್ಟಂಥ ಎಲೆಕ್ಟ್ರಾನು ಅಂದರೆ ನಾವು ಕೊಟ್ಟಿರೋಂಥ ಆ್ಯಡೆಡ್ ಎಲೆಕ್ಟ್ರಾನ್ ಅಂತ ಏನು ಹೇಳ್ತೀವೋ, ದಟ್ ಆ್ಯಡೆಡ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸಸ್ ರಿಪಲ್ಷನ್ ಫ್ರಮ್ ದಿ ಎಲೆಕ್ಟ್ರಾನ್ಸ್ ಆಲ್ರೆಡಿ ಪ್ರೆಸೆಂಟ್. ಅಂದರೆ 2s 2p ಎಲೆಕ್ಟ್ರಾನ್ಸ್ಗೂ ಮತ್ತು ನಾವು ಆ್ಯಡ್ ಮಾಡಿರೋ ಎಲೆಕ್ಟ್ರಾನ್ ನಡುವೆ ರಿಪಲ್ಷನ್ ಆಗುತ್ತೆ. ಸೊ ಹಾಗಾಗಿ ಆ ಜಾಗ ಕಡಿಮೆ ಇರೋದ್ರಿಂದ ಆ್ಯಡ್ ಮಾಡಿರೋಂಥ ಎಲೆಕ್ಟ್ರಾನ್ನ ಅದು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ.
ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಮನಸ್ಸಿದ್ರೂ ಅಂದರೆ ಸ್ಮಾಲ್ ಸೈಜ್ ಇದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪ್ರಾಪರ್ಟಿ ಇದ್ರೂ ರಿಪಲ್ಷನ್ ಇರೋದ್ರಿಂದ ಅದು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆದರೆ ಕ್ಲೋರಿನಲ್ಲಿ ಕ್ವೈಟ್ ಬಿಗ್ಗರ್, ಅಂದರೆ ಫ್ಲೂರಿನ್ಗಿಂತ ಸೈಜ್ ಜಾಸ್ತಿ ಇದೆ. ನೋಡಿ ಅಲ್ಲಿ 3s2 3p5 ಬಂದಿದೆ, ಇನ್ನೊಂದು ಶೆಲ್ ಜಾಸ್ತಿ ಆಯಿತು. ಸೊ ಹಾಗಿದ್ಮೇಲೆ ಅಲ್ಲಿ ಸೈಜ್ ಜಾಸ್ತಿ ಇರೋದ್ರಿಂದ ಕೊಟ್ಟಿರೋಂಥ ಎಲೆಕ್ಟ್ರಾನ್ಗೆ ರಿಪಲ್ಷನ್ ಫ್ಲೂರಿನ್ಗಿಂತ ಕಡಿಮೆ ಇದೆ. ಸೊ ಆಡೆಡ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸಸ್ ಲೆಸ್ಸರ್ ರಿಪಲ್ಷನ್ ಬೈ ದಿ ಎಲೆಕ್ಟ್ರಾನ್ ಆಲ್ರೆಡಿ ಪ್ರೆಸೆಂಟ್. ಸೊ ಹಾಗಿದ್ಮೇಲೆ ಫ್ಲೂರಿನು ಕ್ಲೋರಿನಲ್ಲಿ ನೀವು ಸೈಜ್ಗಿಂತ ಇಲ್ಲಿ ಆ ರಿಪಲ್ಷನ್ನ ಕನ್ಸಿಡ್ರೇಷನ್ ಇಟ್ಕೋಬೇಕಾಗುತ್ತೆ. ಸೊ ಹಾಗಿದ್ಮೇಲೆ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂದರೆ ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಏನಿದೆ ಅದು ಕ್ಲೋರಿನ್ಗೆ ಜಾಸ್ತಿ ಇದೆ, ನಂತರ ಕಡಿಮೆ ಫ್ಲೂರಿನ್ಗೆ, ಆಮೇಲೆ ರೆಗ್ಯುಲರ್ ಟ್ರೆಂಡೇ ಫಾಲೋ ಆಗುತ್ತೆ. ಸೊ ಬ್ರೋಮೀನ್ ನಂತರ ಅಯೋಡೀನ್. ಸೊ ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಇಸ್ ದೇರ್ ನೋ, ದಟ್ ವಿಲ್ ಬಿ ಹೈಯೆಸ್ಟ್ ಫಾರ್ ಕ್ಲೋರಿನ್, ನೆಕ್ಸ್ಟ್ ಆರ್ಡರ್ ಫ್ಲೂರಿನ್, ನಂತರ ಬ್ರೋಮೀನು, ಅಯೋಡೀನ್. ಈ ಆರ್ಡರ್ನ ನೋಟ್ ಮಾಡ್ಕೊಳ್ಳಿ. ಸೊ ಆರ್ಡರ್ ಆಫ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಮ್ಯಾಕ್ಸಿಮಮ್ಮು ಕ್ಲೋರಿನ್, ನಂತರ ಫ್ಲೋರಿನ್, ಬ್ರೋಮೀನ್ ಮತ್ತು ಅಯೋಡೀನ್. ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಈ ಪಾಯಿಂಟ್ನ ನೀವು ನೋಟ್ ಮಾಡ್ಕೋಬೇಕು. ಹೇಗೆ ಅಂದರೆ ಆಲ್ದೋ ಫ್ಲೂರಿನ್ ಹ್ಯಾಸ್ ಗಾಟ್ ವೆರಿ ಸ್ಮಾಲ್ ಸೈಜ್, ಇಟ್ ಹ್ಯಾಸ್ ಗಾಟ್ ಲೆಸ್ ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ವೈ ಅಂತ ಕ್ವಶನ್ ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಗೊತ್ತಾಯ್ತಲ್ಲ. ದಿ ಆಡೆಡ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸಸ್ ಗ್ರೇಟರ್ ರಿಪಲ್ಷನ್ ಬೈ 2s 2p electrons in fluorine compared to the electrons of chlorine. So chlorine ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ಗೆ ಕಂಪೇರ್ ಮಾಡಿದ್ರೆ ಫ್ಲೋರಿನ್ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ಗೂ ಮತ್ತು ಆಡೆಡ್ ಎಲೆಕ್ಟ್ರಾನ್ ನಡುವೆ ರಿಪಲ್ಷನ್ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಈ ಚೇಂಜ್ ಇದೆ ಅನ್ನೋದನ್ನ ನೋಟ್ ಮಾಡ್ಕೋಬೇಕು. ಇಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ಗೊತ್ತಿದೆ. ಎಲೆಕ್ಟ್ರೋನೆಗೆಟಿವಿಟಿ ಈಸ್ ದಿ ಎಬಿಲಿಟಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದಿ ಬಾಂಡ್ ಟುವರ್ಡ್ಸ್ ಇಟ್ ಸೆಲ್ಫ್. ಅಂದರೆ ಐಸೋಲೇಟೆಡ್ ಫಾರ್ಮಲ್ಲಿ ನಾನು ಎಲೆಕ್ಟ್ರಾನನ್ನು ಅದಕ್ಕೆ ಕೊಟ್ಟಾಗ ಅದು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಹೇಗೆ ಅಕ್ಸೆಪ್ಟ್ ಮಾಡುತ್ತೆ, ಅಂದರೆ ಅದು ಎಷ್ಟು ಎನರ್ಜಿನ ರಿಲೀಸ್ ಮಾಡುತ್ತೆ ಅನ್ನೋದನ್ನ ನಾವು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತ ಕರ್ಕೊಂಡ್ವಿ. ಈಗ ಒಂದು ಬಾಂಡಲ್ಲಿರುವಂಥ ಒಂದು ಬಾಂಡ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಶೇರ್ಡ್ ಎಲೆಕ್ಟ್ರಾನ್ಸು, ಅದನ್ನು ಎಷ್ಟರ ಮಟ್ಟಿಗೆ ತನ್ನತ್ರ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋವಂಥ ಎಬಿಲಿಟಿ ಇದೆಯಲ್ಲ, ಅದನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಇದು ಐಸೋಲೇಟ್ ಆಗಿದ್ದಾಗಲ್ಲ, ಬಾಂಡಲ್ಲಿರುವಂಥ ಶೇರ್ಡ್ ಎಲೆಕ್ಟ್ರಾನ್ಸ್ನ ಎಷ್ಟರ ಮಟ್ಟಿಗೆ ತನ್ನ ಹತ್ರ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ಎಬಿಲಿಟಿ ಇದೆಯಲ್ಲ, ಅದನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಸೊ ಈಗ ಎಲೆಕ್ಟ್ರೋನೆಗೆಟಿವಿಟಿನ ಹೇಗೆ ಟ್ರೆಂಡ್ ಇದೆ ಅಂತ ಇಲ್ಲಿ ನೋಡೋಣ. ಸೊ ನೋಡಿ, ಫ್ಲೂರಿನ್ ಆಸ್ ಯೂಶುವಲ್, ಕ್ಲೋರಿನ್ ಇಲ್ಲೇ ಬರ್ತಿದ್ದೀನಿ, ಬ್ರೋಮೀನ್, ಅಯೋಡೀನ್ ಇದೆ. ಸೊ ಇಷ್ಟರಲ್ಲಿ ಫ್ಲೂರಿನ್ ಹ್ಯಾಸ್ ಗಾಟ್ ವೆರಿ ಸ್ಮಾಲ್ ಸೈಜ್, ಯು ನೋ ದಿ ಇನ್ಫಾರ್ಮೇಷನ್. ಆಸ್ ಅ ರಿಸಲ್ಟ್ ಇಟ್ ಹ್ಯಾಸ್ ಗಾಟ್ very high electronegativity. In fact, fluorine is the most electronegative element in the periodic table. ನೀವು ಕ್ವಶನ್ ಮತ್ತೆ ಕೇಳ್ಬೋದು, ಯಾವ ರೀತಿ ಅಂದರೆ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಮಾತ್ರ ಫ್ಲೂರಿನ್ಗೆ ಕಡಿಮೆ, ಕ್ಲೋರಿನ್ಗೆ ಜಾಸ್ತಿ. ಆದರೆ ಎಲೆಕ್ಟ್ರೋನೆಗೆಟಿವಿಟಿ ಹೇಳಬೇಕಾದ್ರೆ ಫ್ಲೂರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ, ಕ್ಲೋರಿನ್ ಕಡಿಮೆ ಅಂತ ಹೇಳ್ತಾ ಇದ್ದೀರಾ ಅಂತ ನಾನೀಗ ಹೇಳಿದೆ ನಿಮಗೆ. ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋದು ಕಂಪ್ಲೀಟಾಗಿ ಎಲೆಕ್ಟ್ರಾನ್ಸ್ನ ಅಟ್ರ್ಯಾಕ್ಟ್ ಮಾಡೋದಲ್ಲ, ಬಾಂಡೆಡ್ ಎಲೆಕ್ಟ್ರಾನ್ಸ್ನ ಸ್ಲೈಟಾಗಿ ತನ್ನ ಹತ್ರ ಅಟ್ರ್ಯಾಕ್ಟ್ ಮಾಡೋವಂಥ ಪ್ರಾಪರ್ಟಿ. ಎಬಿಲಿಟಿ ಆಫ್ ಅನ್ ಆಟಮ್ ಟು ಅಟ್ರ್ಯಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದಿ ಬಾಂಡ್ ಟುವರ್ಡ್ಸ್ ಇಟ್ ಸೆಲ್ಫ್. ಇದು ಕಂಪ್ಲೀಟಾಗಿ ಏನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ಅದು ಇನ್ನೊಂದು ಆಟಮ್ಗೆ ಕಂಪೇರ್ ಮಾಡಿದಾಗ ಎಲೆಕ್ಟ್ರಾನ್ಸ್ನ ತನ್ನತ್ರ ಸೆಳೆಯುವಂಥ ಪ್ರಾಪರ್ಟಿ ಇದೆಯಲ್ಲ, ಅದು ಎಲೆಕ್ಟ್ರೋನೆಗೆಟಿವಿಟಿ. ಸೊ ಹಾಗಿದ್ಮೇಲೆ ಇಲ್ಲಿ ಫ್ಲೋರಿನ್ಗೆ ಸೈಜ್ ಕಡಿಮೆ ಇರೋದ್ರಿಂದ
ಎಲೆಕ್ಟ್ರಾನ್ಸ್ನ, ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡೋವಂಥ ಪ್ರಾಪರ್ಟಿನ ಜಾಸ್ತಿನೇ ಇಟ್ಕೊಂಡಿರುತ್ತೆ. ಸೊ ಹಾಗಿದ್ಮೇಲೆ ಇದ್ರದ್ದು ಆರ್ಡರ್, ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ಇದೆಯಲ್ಲ, ಅದು ಯಾವ ರೀತಿ ಬರುತ್ತೆ ಅಂದರೆ ಫ್ಲೂರಿನ್ಗೆ ಹೈಯೆಸ್ಟ್ ಬರುತ್ತೆ. ಸೊ ಹಾಗೆ ಕ್ಲೋರಿನ್, ಹಾಗೆಯೇ ಬ್ರೋಮೀನ್, ಹಾಗೆಯೇ ಅಯೋಡೀನ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಫಾರ್ ಫ್ಲೂರಿನ್ ಹೈಯೆಸ್ಟ್ ಬರುತ್ತೆ, ಸ್ವಲ್ಪ ಕಡಿಮೆ ಕ್ಲೋರಿನು, ಸ್ವಲ್ಪ ಕಡಿಮೆ ಬ್ರೋಮೀನು ಮತ್ತು ತುಂಬ ಕಡಿಮೆ ಅಯೋಡೀನ್ಗೆ ಬರುತ್ತೆ ಈ ಗ್ರೂಪ್ 17 ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಸುಮ್ಮನೆ ಇದನ್ನು ತಮಾಷೆಯಾಗಿ ತಗೋಬೋದು ನೀವು. ಈಗ ನಮ್ಮ ಮನೆ ಚಿಕ್ಕದಾಗಿದೆ, ನನಗೆ ಮನಸ್ಸಿದೆ ಗೆಸ್ಟ್ನ ಕರಿಬೇಕು ಅಂತ. ಮನೆ ಚಿಕ್ಕದಾಗಿದೆ ಅಂತ ಹೇಳಿ ಬರಲಿ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಲಿ ಅಂತ ಹೇಳ್ಬೋದು. ಅದು ಜಸ್ಟ್ ಲೈಕ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ. ಬಂದು ಸ್ಟೇ ಮಾಡೋಕ್ಕೆ ಚಿಕ್ಕ ಮನೆ ಆಗಿದ್ದರಿಂದ ಆಗಲ್ಲ ಅಂತ ಹೇಳಿ. ಸೊ ಕ್ಲೋರಿನ್ಗೆ ಮನೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಅಂದ್ಕೊಳ್ಳಿ, ಗೆಸ್ಟು ಬಂದು ಉಳಿಯೋಕ್ಕೂ ಅದಕ್ಕೆ ಅವಕಾಶ ಇದೆ. ಮನ್ಸ್ಗಿಂತ ಅಲ್ಲಿ ಜಾಗ ಇರೋದ್ರಿಂದ ಕ್ಲೋರಿನು ಏನು ಮಾಡುತ್ತೆ, ಆ್ಯಡೆಡ್ ಎಲೆಕ್ಟ್ರಾನ್ಸ್ನ ಸುಲಭವಾಗಿ ಅಕ್ಸೆಪ್ಟ್ ಮಾಡುತ್ತೆ. ಅಂದರೆ ಮನೆ ಸ್ವಲ್ಪ ದೊಡ್ಡದಾಗಿದ್ದರೆ ಗೆಸ್ಟ್ಗಳನ್ನ ಬಂದು ಉಳಿಯೋಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ, ಮನಸ್ಸಿಟ್ಟವ್ರನ್ನ ಕರಿತೀವಿ ಅಂತ ಅರ್ಥ ಮಾಡ್ಕೋಬೋದು. ಸೊ ಫ್ಲೋರಿನ್ಗೆ ಮನೆ ಚಿಕ್ಕದಿದೆ, ಸೊ ಗೆಸ್ಟ್ನ ಉಳಿಸೋಕ್ಕೆ ಇಷ್ಟಪಡಲ್ಲ, ಬಂದು ಹೋಗೋಂಗೆ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಅನ್ಕೋಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ನ ಹೇಳಿದೆ ಅಷ್ಟೇ. ಸೊ ಇದು ಎಲೆಕ್ಟ್ರೋನೆಗೆಟಿವಿಟಿ ಆಯಿತು. ಸೊ ಆರ್ಡರ್ನ ನೀವು ಕನ್ಫ್ಯೂಷನ್ ಮಾಡ್ಕೋಬಿಡಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಗೆ ಯಾವ ಆರ್ಡರ್ ಬಂದಿತ್ತು, ಹಾಗೆಯೇ ಎಲೆಕ್ಟ್ರಾನ್ ನೆಗೆಟಿವಿಟಿಗೆ ಯಾವ ಆರ್ಡರ್ ಬಂದಿತ್ತು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಮುಂದಿನ ಪ್ರಾಪರ್ಟಿಗೆ ಹೋಗೋಣ. ನಾವು ಚಿಲ್ಡ್ರನ್, ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ಗೆ ಇರುವಂಥ ಕೆಲವು ಫಿಸಿಕಲ್ ಪ್ರಾಪರ್ಟೀಸ್ನ ಓದ್ತಾ ಬರ್ತೀವಿ. ಸೊ ಅದರಲ್ಲಿ ಮೊದಲನೇದು ಕಲರ್ ಬಗ್ಗೆ ಹೇಳಿದ್ದಾರೆ ನಿಮ್ಮ ಬುಕ್ನಲ್ಲಿ. ಸೊ ನೋಡಿ, ಈ ಎಲ್ಲ ಹ್ಯಾಲೋಜನ್ಸುವೆ ದೇ ಅಬ್ಸಾರ್ಬ್ ಎನರ್ಜಿ ಆ್ಯಂಡ್ ಎಮಿಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇನ್ ದಿ ವಿಸಿಬಲ್ ರೇಂಜ್. ಸೊ ಅಂದರೆ ಏನಾಯಿತು, ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಲೋಯರ್ ಎನರ್ಜಿ ಲೆವೆಲ್ಸ್ by absorbing the energy are promoted to higher energy levels. But higher energy level is not stable. Electrons ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೆ, ಹಾಗೆಯೇ ಹೈಯರ್ ಎನರ್ಜಿ ಲೆವೆಲು ಸ್ಟೇಬಲ್ ಆಗಿಲ್ಲ. ದೇ ರಿಟರ್ನ್ ಬ್ಯಾಕ್ ಟು ದಿ ಒರಿಜಿನಲ್ ಲೆವೆಲ್ ಬೈ ಎಮಿಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇನ್ ದಿ ವಿಸಿಬಲ್ ರೇಂಜ್. ಹ್ಯಾಲೋಜನ್ಸ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಎಮಿಟ್ ಆಗೋದು ವಿಸಿಬಲ್ ರೇಂಜಲ್ಲಿ ಬರುತ್ತೆ. ಹಾಗಿದ್ಮೇಲೆ ಆ ಪರ್ಟಿಕ್ಯುಲರ್ ಕಲರ್, ಯಾವ ಈ ಲೈಟನ್ನು ಅದು ಎಮಿಟ್ ಮಾಡ್ತಾ ಇದೆ ಅನ್ನೋ ಆಧಾರದ ಮೇಲೆ ಆ ಪರ್ಟಿಕ್ಯುಲರ್ ಕಲರಲ್ಲಿ ಗೋಚರಿಸುತ್ತೆ. ಸೊ ಅಂದರೆ ಅಬ್ಸಾರ್ಬ್ ಮಾಡ್ಕೊಳ್ಳೋವಂಥ ಲೈಟ್ ಯಾವುದು, ಮಿಕ್ಕಿದ್ದು ಟ್ರಾನ್ಸ್ಮಿಟ್ ಮಾಡೋವಂಥ ಯಾವ ವೇವ್ಲೆಂತ್ ಅಂತ ನೋಡಿ ಆಧಾರದ ಮೇಲೆ ಆ ಪರ್ಟಿಕ್ಯುಲರ್ ಕಲರ್ ಅದಕ್ಕೆ ಬರುತ್ತೆ. ಸೊ ಹಾಗಿದ್ಮೇಲೆ ಇಲ್ಲಿ ಫ್ಲೂರಿನ್ ಅಂದರೆ ಅದು ಡಯಾಟಾಮಿಕ್ ಫಾರ್ಮಲ್ಲೇ ಇರುತ್ತೆ. ಫ್ಲೂರಿನ್ಗೆ ಯಾವ ಕಲರ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಫ್ಲೂರಿನ್ಗೆ ಯೆಲ್ಲೋ ಕಲರ್ ಇದೆಯಂತೆ. ಸೊ ಫ್ಲೂರಿನ್ ಹ್ಯಾಸ್ ಗಾಟ್ ಯೆಲ್ಲೋ ಕಲರ್. ಹಾಗೆಯೇ ಕ್ಲೋರಿನ್ ಗ್ರೀನಿಶ್ ಯೆಲ್ಲೋ ಇದೆಯಂತೆ, ಕಲರ್ ಗ್ರೀನಿಶ್ ಯೆಲ್ಲೋ. ಹಾಗೆಯೇ ಬ್ರೋಮೀನ್ Br2 ಕಲರ್ ರೆಡ್ ಇದೆಯಂತೆ. ಮೋಸ್ಟ್ಲಿ ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ನಾವು ಡಿಟೆಕ್ಷನ್ ಆಫ್ ಆಸಿಡ್ ರ್ಯಾಡಿಕಲ್ಸ್ ಮಾಡ್ತೀವಿ ಸಾಲ್ಟ್ ಅನಾಲಿಸಿಸಲ್ಲಿ. ಆಗ ನೀವು ಸೆಕೆಂಡ್ ಗ್ರೂಪ್ಗೆ ಟೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಬ್ರೊಮೈಡ್ ರ್ಯಾಡಿಕಲ್ ಇದೆ ಅಂತಂದರೆ ಟೆಸ್ಟ್ ಟ್ಯೂಬ್ನಲ್ಲಿ ಸಾಲ್ಟ್ ತೊಗೊಂಡು ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀರಾ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ ತಕ್ಷಣ ಆರೆಂಜ್ ರೆಡ್ ವೇಪರ್ಸ್ ಬರುತ್ತೆ. ಅಂದರೆ ಅಲ್ಲಿ ಫಸ್ಟು HBr ಬರುತ್ತೆ, ನಂತರ HBr ಇದ್ದಿದ್ದು Br2 ಕನ್ವರ್ಟ್ ಆಗುತ್ತೆ. ಸೊ Br2 ಬ್ರೋಮೀನ್ ಅಲ್ಲಿ ಲಿಬ್ರೇಟ್ ಆಗೋದ್ರಿಂದ ಅಲ್ಲಿ ಆರೆಂಜ್ ರೆಡ್ ಕಲರ್ನ ನೀವು ನೋಟಿಸ್ ಮಾಡಿರ್ಬೋದು, ಅದೇ ಬ್ರೋಮೀನ್. ಸೊ ಫ್ಲೂರಿನ್ ಯೆಲ್ಲೋ, ಕ್ಲೋರಿನ್ಗೆ ಗ್ರೀನಿಶ್ ಯೆಲ್ಲೋ ಕಲರ್ ಇದೆ. ಸೊ ಬ್ರೋಮೀನ್ ರೆಡ್ ಕಲರ್ ಇದೆ. ಹಾಗೆಯೇ ಅಯೋಡೀನ್ಗೆ ವೈಲೆಟ್ ಕಲರ್ ಇದೆಯಂತೆ. ಸೊ ಇಲ್ಲೂ ಸಹಿತ ಅಷ್ಟೇ, ಸೆಕೆಂಡ್ ಗ್ರೂಪ್ ಆಸಿಡ್ ರ್ಯಾಡಿಕಲ್ಸ್ನ ಡಿಟೆಕ್ಟ್ ಮಾಡಬೇಕಾದ್ರೆ ಬೈ ಚಾನ್ಸ್ ಏನಾದರೂ ಅಲ್ಲಿ ಅಯೋಡೈಡ್ ರ್ಯಾಡಿಕಲ್ ಇದೆ ಅಂದರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ ತಕ್ಷಣ ವೈಲೆಟ್ ವೇಪರ್ಸಲ್ಲಿ ಫಾರ್ಮ್ ಆಗುತ್ತೆ. ಸೊ ಅಂದರೆ ಅಯೋಡೀನ್ಗೆ
ವೈಲೆಟ್ ಕಲರ್ ಇದೆ ಅನ್ನೋಂಥ ವಿಚಾರ ಗೊತ್ತಾಯಿತು. ಫ್ಲೂರಿನ್ ಯೆಲ್ಲೋ ಕಲರ್, ಕ್ಲೋರಿನ್ ಗ್ರೀನಿಶ್ ಯೆಲ್ಲೋ ಕಲರ್, ಬ್ರೋಮೀನ್ ರೆಡ್ ಕಲರ್, ಅಯೋಡಿನ್ ಈಸ್ ವೈಲೆಟ್ ಇನ್ ಕಲರ್ ಅಂತ ಗೊತ್ತಾಯಿತು. ಹಾಗೆಯೇ ಅದರದ್ದು ಫಿಸಿಕಲ್ ಸ್ಟೇಟ್ನ ಹೇಳೋದಾದರೆ ರೂಮ್ ಟೆಂಪ್ರೇಚರಲ್ಲಿ ಈ ಫ್ಲೋರಿನು ಮತ್ತು ಕ್ಲೋರಿನ್ ಇದೆಯಲ್ಲ, ದೀಸ್ ಆರ್ ಆಲ್ ಗ್ಯಾಸಸ್ ಅಂತೆ. ನಾನು ಯಾಕೆ ಇದು ಒಟ್ಟಿಗೆ ಬರೆದಿದ್ದೀನಿ ಅಂದರೆ ಈ ಒಂದು ಟೇಬಲ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಸುಮ್ಮನೆ ನೆನಪನ್ನ ಇಟ್ಕೊಳ್ಳೋಕ್ಕಷ್ಟೇ. ಹಾಗೆಯೇ ಬ್ರೋಮೀನ್ ಇಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ಅಯೋಡಿನ್ ಈಸ್ ಅ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್. ಸೊ ಅಂದರೆ ಅದು ಒಂಥರ ಬಾಲ್ಸ್ ಟೈಪು. ನೀವು ಕೆಮಿಸ್ಟ್ರಿ ಲ್ಯಾಬ್ಗೆ ಹೋದರೆ ಅಯೋಡಿನ್ ಸಾಲಿಡ್ನ ನೋಡಿದ್ರೆ ಚಿಕ್ಕ ಚಿಕ್ಕ ಮಣಿ ಥರ ಇರುತ್ತೆ, ಸಿಗುತ್ತೆ ಅಲ್ಲಿ. ಸೊ ಬಾಟಲಲ್ಲಿ ಸ್ಟೋರ್ ಆಗಿರುತ್ತೆ. ಅದು ವೈಲೆಟ್ ಕಲರ್, ಹಾಗೆಯೇ ಇದು ಕಲರ್ ರೆಡ್ ಗೊತ್ತಾಯಿತು, ಗ್ರೀನಿಶ್ ಯೆಲ್ಲೋ ಗೊತ್ತಾಯಿತು, ಫಿಸಿಕಲ್ ಸ್ಟೇಟ್ ಗೊತ್ತಾಯಿತು. ಕ್ಲೋರಿನು ಮತ್ತು ಫ್ಲೋರಿನ್ಗೆ ಗೇಷಿಯಸ್ ಸ್ಟೇಟ್ ಇರುತ್ತೆ ರೂಮ್ ಟೆಂಪ್ರೇಚರಲ್ಲಿ, ಬ್ರೋಮೀನ್ ಲಿಕ್ವಿಡ್ ಸ್ಟೇಟ್ನಲ್ಲಿ ಇರುತ್ತೆ, ಹಾಗೆಯೇ ಅಯೋಡಿನು ಸಾಲಿಡ್ ಸ್ಟೇಟ್ನಲ್ಲಿ ಇರುತ್ತೆ ಅನ್ನೋ ವಿಚಾರ ನಿಮಗೆ ಗೊತ್ತಾಯಿತು. ನಂತರ ಈ ಹ್ಯಾಲೋಜನ್ಸ್ನ ವಾಟರ್ಗೆ ಹಾಕಿದ ತಕ್ಷಣ ವಾಟರ್ನಲ್ಲಿ ಡಿಸಾಲ್ವ್ ಆಗುತ್ತಾ ಅಥವಾ ಏನಾದರೂ ಚೇಂಜಸ್ ಆಗುತ್ತಾ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲೇ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡೋಣ. ನೋಡಿ, ಈ ಫ್ಲೂರಿನ್ ಮತ್ತು ಕ್ಲೋರಿನ್ ರಿಯಾಕ್ಟ್ ವಿತ್ ವಾಟರ್ ಅಂತೆ. ನಾವು ಮುಂದೆ ಪ್ರಾಪರ್ಟೀಸ್ ಬಂದಾಗ ಹೇಳ್ತೀನಿ. ಫ್ಲೋರಿನು ಮತ್ತು ಕ್ಲೋರಿನು ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ. ಅದೇ ಬ್ರೋಮೀನ್ ಮತ್ತು ಅಯೋಡಿನ್ ಇದೆಯಲ್ಲ, ದೇ ಆರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಫ್ಲೂರಿನ್ ಆ್ಯಂಡ್ ಕ್ಲೋರಿನ್ ರಿಯಾಕ್ಟ್ ವಿತ್ ವಾಟರ್. ಹಾಗೆಯೇ ಬ್ರೋಮೀನ್ ಮತ್ತು ಅಯೋಡಿನ್ ದೇ ಆರ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಬ್ರೋಮೀನ್ ಆ್ಯಂಡ್ ಅಯೋಡಿನ್ ದೀಸ್ ಟು ಆರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ವಾಟರ್ನಲ್ಲಿ ಸ್ವಲ್ಪ ಮಾತ್ರ ಕರಗುತ್ತೆ. ದೇ ಆರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ water, but they are soluble in some organic solvents like chloroform, carbon tetrachloride. ಈ ಥರ ಕೆಲವು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ ಸುಲಭವಾಗಿ ಕರಗುತ್ತೆ. ಸೊ ಕಾರಣ ನಿಮಗೆ ಗೊತ್ತಿದೆ, ಸೊಲ್ಯೂಷನ್ಸ್ ಟಾಪಿಕಲ್ಲಿ ಓದಿದ್ದೀರಾ. ಬ್ರೋಮೀನ್ ಮತ್ತು ಅಯೋಡಿನ್ ದೇ ಆರ್ ನಾನ್ ಪೋಲಾರ್. ಇವು ನಾನ್ ಪೋಲಾರ್ ಸಾಲ್ವೆಂಟ್ಸ್ ಆಗಿದ್ದಾವೆ. ಸೊ ನಾನ್ ಪೋಲಾರ್ ಸಲ್ಯೂಟ್ಸ್ ಆರ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಸೊ ನಾನ್ ಪೋಲಾರ್ ಸಲ್ಯೂಟ್ಸ್ ಆರ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಇದೆಲ್ಲ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಹೇಳ್ತೀವಲ್ವ ನಾವು. ದೀಸ್ ಆರ್ ಆಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಬ್ರೋಮೀನ್ ಮತ್ತು ಅಯೋಡಿನ್ ಅನ್ನೋದು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ನಲ್ಲಿ ಕರಗುತ್ತೆ. ಕ್ಲೋರಿನ್ ಮತ್ತು ಫ್ಲೂರಿನು ರಿಯಾಕ್ಷನ್ನೇ ಆಗಿಬಿಡುತ್ತೆ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ನೋಡಿ, ಫ್ಲೂರಿನ್ ಬಾಂಡ್ ಇದೆ, ಕ್ಲೋರಿನ್ ಬಾಂಡ್ ಇದೆ, ಬ್ರೋಮೀನ್ ಬಾಂಡ್ ಇದೆ, ಅಯೋಡಿನ್ ಮಧ್ಯ ಬಾಂಡ್ ಇದೆ. ಸೊ ಈಗ ಹ್ಯಾಲೋಜನ್ಸ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ನೋ ಡೌಟ್ ಇನ್ ಇಟ್. ಓಕೆ. ಸೊ ಫ್ಲೂರಿನ್ಗೆ ಸೈಜು ಅತ್ಯಂತ ಕಡಿಮೆ ಇದೆ. ಸೊ ಈ ಬಾಂಡು ಸ್ಟ್ರಾಂಗ್ ಅಂತ ನಾವು ಅನ್ಕೋತೀವಿ. ಯಾಕಂದರೆ ಸ್ಮಾಲರ್ ದಿ ಅಟಾಮಿಕ್ ಸೈಜ್, ಸ್ಟ್ರಾಂಗರ್ ಇಸ್ ದಿ ಬಾಂಡ್ ಫಾರ್ಮ್ಡ್ ಅಂತ. ಅಂದರೆ ಕಂಬೈನ್ ಆಗ್ತಾ ಇರೋಂಥ ಎರಡು ಆಟಮ್ಸ್ಗೆ ಸೈಜ್ ಕಡಿಮೆ ಆದಷ್ಟು ಆ ಕೋವಲೆಂಟ್ ಬಾಂಡ್ದು ಸ್ಟ್ರೆಂತು ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀವಿ. ಸೊ ಹಾಗಾದ್ಮೇಲೆ FF ಬಾಂಡ್ CL ಬಾಂಡ್ಗಿಂತ ಸ್ಟ್ರಾಂಗ್ ಅಂತ ನಾವು ಅನ್ಕೋತೀವಿ. ಆದರೆ ಇಲ್ಲಿ ಮಾತ್ರ ಟ್ರೆಂಡ್ ರಿವರ್ಸ್ ಆಗುತ್ತೆ, ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಫ್ಲೂರಿನ್, ಡ್ಯೂ ಟು ವೆರಿ ಸ್ಮಾಲ್ ಸೈಜ್ ಆಫ್ ಫ್ಲೂರಿನ್, ಈ ಫ್ಲೂರಿನಲ್ಲಿ ಎರಡು ಫ್ಲೂರಿನ್ ಆಟಮ್ಸ್ ಇದೆಯಲ್ಲ, ಈ ಫ್ಲೂರಿನ್ ಆಟಮ್ಸ್ದು ಸೈಜು ತುಂಬ ಕಡಿಮೆ ಇದೆ. ಸೊ ಸೈಜ್, ಅಟಾಮಿಕ್ ಸೈಜ್ ಕಡಿಮೆ ಇರೋದರಿಂದ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಈಸ್ more than that of chlorine. ಸೊ ಕ್ಲೋರಿನಲ್ಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಡುವೆ ಇರುವಂಥ ರಿಪಲ್ಷನ್ಗಿಂತ ಫ್ಲೂರಿನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಡುವೆ ಇರುವಂಥ ರಿಪಲ್ಷನ್ನು ಜಾಸ್ತಿ ಇದೆ. ಕಾರಣ ಸ್ಮಾಲ್ ಸೈಜ್ ಆಫ್ ಫ್ಲೂರಿನ್. ಸೊ
ಸೊ ಫ್ಲೂರಿನ್ಗೆ ಕ್ಲೋರಿನ್ಗೆ ಸೈಜ್ನ ನೋಡಿದ್ರೆ ಫ್ಲೂರಿನ್ ಹ್ಯಾಸ್ ಗಾಟ್ ವೆರಿ ಸ್ಮಾಲ್ ಸೈಜ್ ಚಿಲ್ಡ್ರನ್. ಸೊ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಡುವೆ ಇರುವಂಥ ರಿಪಲ್ಷನ್ನು ಫ್ಲೂರಿನಲ್ಲಿ ಜಾಸ್ತಿ. ಆಸ್ ಎ ರಿಸಲ್ಟ್ ದೀಸ್ ಆಟಮ್ಸ್ ಮೂವ್ ಫಾರ್ ಅಪಾರ್ಟ್, ಸ್ವಲ್ಪ ಮಟ್ಟಿಗೆ ದೂರ ಹೋಗ್ತವೆ ರಿಪಲ್ಷನ್ಗೋಸ್ಕರ. ಸೊ ದಿಸ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಸೊ ಇಲ್ಲಿ ಬಾಂಡ್ ಸ್ಟ್ರೆಂತ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಕ್ಲೋರಿನ್ ಬಾಂಡು ಸ್ಟ್ರಾಂಗ್ ಆಗಿರುತ್ತೆ. ಸೊ ಆರ್ಡರ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆರ್ಡರ್ ಹೇಗಿರುತ್ತಪ್ಪ? ಸೊ ಕ್ಲೋರಿನ್ ಹೈಯೆಸ್ಟ್ ಇರುತ್ತೆ, ಸ್ವಲ್ಪ ಕಡಿಮೆ ಫ್ಲೋರಿನ್, ನಂತರ ನಾರ್ಮಲ್ ಟ್ರೆಂಡೇ ಫಾಲೋ ಆಗುತ್ತೆ. ಸೊ ಅಂದರೆ ಬಿ ಆರ್ ಬಾಂಡ್, ನಂತರ ಅಯೋಡಿನ್ ಬಾಂಡ್. ಈ ಒಂದು ಚೇಂಜ್ನ ನೀವು ನೋಟಿಸ್ ಮಾಡಬೇಕು. ಹೇಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನಲ್ಲೂ ಆ ಬದಲಾವಣೆ ನೋಡಿದ್ರೋ ಹಾಗೆಯೇ ಇಲ್ಲೂ ಸಹಿತ ಅದನ್ನು ನೋಟ್ ಮಾಡಬೇಕು. ಯಾಕಂದರೆ ಕೆಲವು ಪ್ರಾಪರ್ಟೀಸಲ್ಲಿ ಈ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಫ್ಲೂರಿನ್ಗೆ ಕಡಿಮೆ ಇರೋದ್ರಿಂದ ಕೆಲವು ಸ್ಪೆಷಲ್ ಪ್ರಾಪರ್ಟೀಸ್ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅದನ್ನು ನಾವು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಫ್ಲೂರಿನ್ ಅಂತ ಓದ್ತೀವಿ. ನೆಕ್ಸ್ಟ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ, ಆಕ್ಸಿಡೈಸಿಂಗ್ ನೇಚರ್. ನಿಮಗೆ ಗೊತ್ತಿದೆ ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಒನ್ ವಿಚ್ accepts ಎಲೆಕ್ಟ್ರಾನ್. ಯಾವುದು ಒಂದು ರಿಯಾಕ್ಷನಲ್ಲಿ ಬೇರೆ ಸ್ಪೀಷೀಸಿಂದ ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೋ ಅದನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಿ, ವ್ಯಾಲೆನ್ಸ್ ಶೆಲ್ಲಲ್ಲಿ NS2 NP5 ಅಂತ ಬರುತ್ತೆ. ಹಾಗಿದ್ಮೇಲೆ ನೋಬಲ್ ಗ್ಯಾಸ್ಗಿಂತ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ಹ್ಯಾಲೋಜನ್ಸ್ಗೆ ಜಾಸ್ತಿ ಇದೆ. ಹಾಗಾಗಿ ಅವು ಸುಲಭವಾಗಿ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ತವೆ. ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ದೇ ರೆಡಿಲಿ accepts electron. Therefore, halogens are good oxidizing agents. Halogens are good oxidizing agents. Okay. ಸೊ ಹಾಗಿದ್ಮೇಲೆ ಈ ಆಕ್ಸಿಡೈಸಿಂಗ್ ನೇಚರ್ ಇದೆಯಲ್ಲ ಅದು ಫ್ಲೂರಿನ್ಗಿಂತ ಕ್ಲೋರಿನ್ಗಿಂತ ಆಕ್ಸಿಡೈಸಿಂಗ್ ಎಬಿಲಿಟಿ ಜಾಸ್ತಿ ಇದೆಯಂತೆ. ಸೊ ಅಂದರೆ ಎಲೆಕ್ಟ್ರಾನ್ಸ್ನ ಸುಲಭವಾಗಿ ಇದು ಅಕ್ಸೆಪ್ಟ್ ಮಾಡುತ್ತೆ ಅಂತ. ಮೋಸ್ಟ್ಲಿ ರೀಸನ್ನು ಎರಡು ರೀಸನ್ ಹೇಳ್ತಾರೆ. ಫಸ್ಟ್ ರೀಸನ್, ಫ್ಲೂರಿನ್ ಹ್ಯಾಸ್ ಲೋ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. Bond dissociation enthalpy is lesser than that of chlorine. ಅಂದರೆ FF bond dissociation enthalpy ತುಂಬ ಕಡಿಮೆ ಇದೆ. ಸೊ ಹಾಗೆಯೇ ಸ್ಮಾಲ್ ಸೈಜ್ ಇರೋದ್ರಿಂದ F ಮೈನಸ್ ಅಯಾನ್ ಇದೆಯಲ್ಲ ದಟ್ ಈಸ್ ಮೋಸ್ಟ್ ಹೈಡ್ರೇಟೆಡ್. ಸೊ F ಮೈನಸ್ ಸುತ್ತ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸ್ ಕಲೆಕ್ಟ್ ಆಗುತ್ತೆ. ಸೊ F ಮೈನಸ್ ಬಿಕಮ್ಸ್ ಸ್ಟೇಬಲ್. ಇಟ್ ಈಸ್ ಮೋಸ್ಟ್ ಹೈಡ್ರೇಟೆಡ್. F ಮೈನಸ್ ಈಸ್ ಮೋಸ್ಟ್ ಹೈಡ್ರೇಟೆಡ್ ಅಂದರೆ ಅದು ಎಲೆಕ್ಟ್ರಾನನ್ನು ಸುಲಭವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಅದರ ಸುತ್ತ ಬೇಕಾದಷ್ಟು ವಾಟರ್ ಮಾಲಿಕ್ಯೂಲ್ಸ್ ಕಲೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ F ಮೈನಸ್ಸು ಸ್ಟೇಬಲ್ ಆಗಿರುತ್ತೆ. ಸ್ಟೇಬಲ್. ಸೊ ಹಾಗಿದ್ಮೇಲೆ ಫ್ಲೋರಿನು F2 ಇದೆಯಲ್ಲ ಅದು ಕ್ಲೋರಿನ್ಗಿಂತ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಾವೊಂದು ಜನರಲ್ ಆಗಿ ಏನು ಹೇಳಿದ್ವಿ, ಹ್ಯಾಲೋಜನ್ಸ್ಗೆಲ್ಲ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ದೇ ಆರ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಹೇಳಿದ್ವಿ. ಅದರಲ್ಲೂ ಫ್ಲೋರಿನ್ಗೆ ಕ್ಲೋರಿನ್ಗಿಂತ ಆಕ್ಸಿಡೈಸಿಂಗ್ ಎಬಿಲಿಟಿ ಜಾಸ್ತಿ ಇದೆ. ಈಗ ಒಂದು ಕಾನ್ಸೆಪ್ಟ್ನ ನೀವು ಲ್ಯಾಬಲ್ಲಿ ಪರ್ಟಿಕ್ಯುಲರ್ಲಿ ಗ್ಲಾಬ್ಯೂಲ್ ಟೆಸ್ಟ್ ಮಾಡಬೇಕಾದ್ರೆ ನೀವು ನೋಟಿಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಗ್ಲಾಬ್ಯೂಲ್ ಟೆಸ್ಟ್ ಅಂದರೆ ಈ ಬ್ರೋಮೈಡ್ ಅಥವಾ ಅಯೋಡೈಡ್ ರ್ಯಾಡಿಕಲ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಟೆಸ್ಟ್ನ ಮಾಡಿದ್ದೀರಾ. ಹೇಗೆ ಮಾಡಿದ್ದೀರಾ? ಬ್ರೋಮೈಡ್ ಸಾಲ್ಟ್ನ ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡು ವಾಟ್ರಲ್ಲಿ ಡಿಸಾಲ್ವ್ ಮಾಡ್ಕೊಂಡಿದ್ದೀರಾ. ಸೊ ಯು ಸೇ ಸಾಲ್ಟ್ ಸೊಲ್ಯೂಷನ್. ಲೇಟರ್ ಟು ದಟ್ ಯು ಹ್ಯಾವ್ ಆ್ಯಡೆಡ್ ಫ್ಯೂ ಡ್ರಾಪ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಒಂದು 4 ಡ್ರಾಪ್ಸ್ ಅಷ್ಟು ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕಿದ್ರಿ ಟೆಸ್ಟ್ ಟ್ಯೂಬ್ಗೆ. ನಂತರ ಎಕ್ಸೆಸ್ ಆಫ್ ಕ್ಲೋರಿನ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ.
ಮಿಕ್ಸ್ ಮಾಡ್ತಾ ಇದ್ದಂಗೆ ಟೆಸ್ಟ್ ಟ್ಯೂಬ್ ಬಾಟಮ್ನಲ್ಲಿ ಒಂದು ಗ್ಲಾಬ್ಯೂಲ್ ಫಾರ್ಮ್ ಆಯಿತು. ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡು ವಾಟರ್ ಜೊತೆ ಮಿಕ್ಸ್ ಆಗಲ್ಲ, ಅದು ನಾನ್ ಪೋಲಾರ್ ಅಲ್ವಾ. ಸೊ ಅಲ್ಲಿ ಏನಾಗ್ತಾ ಇದೆ, ಕ್ಲೋರಿನ್ ವಾಟರ್ ಹಾಕಿದ್ದೀರಲ್ಲ, ಕ್ಲೋರೀನು ಬ್ರೋಮೈಡ್ನ ಬ್ರೋಮೀನ್ ಆಗಿ ಕನ್ವರ್ಟ್ ಮಾಡುತ್ತೆ. ಕ್ಲೋರಿನ್ ಆಕ್ಸಿಡೈಸಸ್ Br- to Br2. ಈ ಕ್ಲೋರಿನ್ ವಾಟರ್ ಅಂತ ಏನಿದೆಯೋ ಅದು Br- ನ Br ಆಗಿ ಕನ್ವರ್ಟ್ ಮಾಡ್ತು. ಅಂದರೆ ಎರಡು ಬ್ರೋಮೀನ್ ಕಂಬೈನ್ ಆಗಿ ಅದು Br2 ಆಯಿತು. ಆಗಲೇ ಹೇಳಿದ್ದೆ ನಿಮಗೆ ಬ್ರೋಮೀನ್ಗೆ ರೆಡ್ ಕಲರ್ ಇದೆ ಅಂತ. ಸೊ ಹಾಗಿದ್ಮೇಲೆ ಈ ಬ್ರೋಮೀನು ಆ ಕಾರ್ಬನ್ ಟೆಟ್ರಾಕ್ಲೋರೈಡ್ನಲ್ಲಿ ಕರಗ್ಬಿಟ್ಟು ಏನಾಗುತ್ತೆ, ನಿಮಗೆ ಆ ಗ್ಲಾಬ್ಯೂಲ್ ಇದೆಯಲ್ಲ, ಬಬಲ್ ಫಾರ್ಮ್ ಆಗಿದೆಯಲ್ಲ, ಇಮ್ಮಿಸಿಬಲ್ ಪಾರ್ಟ್ ಇದೆಯಲ್ಲ ಟೆಸ್ಟ್ ಟ್ಯೂಬ್ನಲ್ಲಿ, ಅದು ಆರೆಂಜ್ ಕಲರ್ ಆಗಿ ಅಪಿಯರ್ ಆಗುತ್ತೆ. ಅದಕ್ಕೆ ಅಲ್ಲಿ ನಾವು ಆರೆಂಜ್ ರೆಡ್ ಗ್ಲಾಬ್ಯೂಲ್ ಈಸ್ ಫಾರ್ಮ್ಡ್ ಅಂತ ಹೇಳ್ತೀವಿ. ಹಾಗೆಯೇ ಸೇಮ್ ಅಯೋಡೈಡ್ ಸಾಲ್ಟ್ ಇತ್ತು ಅಂದರೆ I2 ಫಾರ್ಮ್ ಆಗುತ್ತೆ. ಅಂದರೆ I- ಇದ್ದಿದ್ದು ಆಕ್ಸಿಡೈಸ್ ಆಗಿ I2 ಆಗುತ್ತಲ್ವಾ, I2CCl4 ಅಲ್ಲಿ ಕರಗ್ಬಿಟ್ಟು ವೈಲೆಟ್ ಗ್ಲಾಬ್ಯೂಲ್ನ ಫಾರ್ಮ್ ಮಾಡುತ್ತೆ. ಸೊ ಕ್ಲೋರಿನ್ ವಾಟರ್ ಟೆಸ್ಟ್ ಅಥವಾ ಗ್ಲಾಬ್ಯೂಲ್ ಟೆಸ್ಟಲ್ಲಿ ಆರೆಂಜ್ ರೆಡ್ ಗ್ಲಾಬ್ಯೂಲ್ ಫಾರ್ಮ್ ಆಯಿತು ಅಂದರೆ ಬ್ರೊಮೈಡ್ ಇದೆ ಅಂತ ಹೇಳಿ, ವೈಲೆಟ್ ಗ್ಲಾಬ್ಯೂಲ್ ಫಾರ್ಮ್ ಆಯಿತು ಅಂತಂದರೆ ಅಯೋಡೈಡ್ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋತೀವಿ. ಸೊ ಈ ಕಾನ್ಸೆಪ್ಟು ನೀವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀರಾ. ಈಗ ಥಿಯರಿಟಿಕಲ್ ಆಗಿ ಅದನ್ನು ಸ್ಟಡಿ ಮಾಡೋಣ. ಸೊ ನೋಡಿ, ಒಂದು ಆರ್ಡ್ರನ್ನ ಬರ್ಕೋತೀನಿ. ಫ್ಲೂರಿನ್ ಇದೆ, ಕ್ಲೋರಿನ್, ಬ್ರೋಮೀನ್, ಅಯೋಡೀನ್, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ನೋಡಿ, ಅಟಾಮಿಕ್ ನಂಬರ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಫ್ಲೋರಿನ್ಗೆ 9 ಇದೆ, ಕ್ಲೋರಿನ್ಗೆ 17 ಇದೆ, ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲೋಯರ್ ಅಟಾಮಿಕ್ ನಂಬರ್ ಇರುವಂಥ ಹ್ಯಾಲೋಜನ್ನು ಹೈಯರ್ ಅಟಾಮಿಕ್ ನಂಬರ್ ಇರುವಂಥ ಹ್ಯಾಲೈಡ್ ಅಯಾನನ್ನ ಆಕ್ಸಿಡೈಸ್ ಮಾಡುತ್ತಂತೆ. ಕಡಿಮೆ ಅಟಾಮಿಕ್ ನಂಬರ್ ಇರುವಂಥ ಹ್ಯಾಲೋಜನ್ನು ಜಾಸ್ತಿ ಅಟಾಮಿಕ್ ನಂಬರ್ ಇರುವಂಥ ಹ್ಯಾಲೈಡ್ ಅಯಾನನ್ನ ಆಕ್ಸಿಡೈಸ್ ಮಾಡುತ್ತೆ. ಹಾಗಂದ್ರೇನು? ಫ್ಲೂರಿನ್ ಕ್ಯಾನ್ ಆಕ್ಸಿಡೈಸ್ Cl- to Cl2 ಅಂತ ಹೇಳಿ. ಹಾಗೇನೆ ಫ್ಲೂರಿನ್ ಕ್ಯಾನ್ ಆಕ್ಸಿಡೈಸ್ Br- to Br2, I- ನ I2 ಆಗಿ ಕನ್ವರ್ಟ್ ಮಾಡಬಲ್ಲದು. ಹಾಗೇನೆ ನೋಡಿ, ಕ್ಲೋರಿನ್ ಬ್ರೋಮೀನ್ ನೋಡಿ, ಕ್ಲೋರಿನ್ಗೆ ಅಟಾಮಿಕ್ ನಂಬರ್ ಕಡಿಮೆ ಇದೆ ಅಲ್ವಾ. ಸೊ Cl2 ಕ್ಯಾನ್ ಆಕ್ಸಿಡೈಸ್ Br- to Br2, I- ನ I2 ಆಗಿ ಕನ್ವರ್ಟ್ ಮಾಡಬಲ್ಲದು. ಅದೇನೆ ಉಲ್ಟಾ ಆಗಲ್ಲ. Cl2 ಕೆನಾಟ್ ಆಕ್ಸಿಡೈಸ್ F- to F2 ಆಗಿ Cl2 ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಬ್ರೋಮೀನ್ಗೆ Cl- ನ Cl2 ಆಗಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ. I2ಗೆ Br- ನ Br2 ಆಗಿ ಅಥವಾ Cl- ನ Cl2 ಆಗಿ F- ನ F2 ಆಗಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಟಾಪ್ನಲ್ಲಿ ಬರುವಂಥದ್ದು ಬಾಟಮ್ನಲ್ಲಿ ಬರುವಂಥ ಅಯಾನ್, ಹ್ಯಾಲೈಡ್ ಅಯಾನನ್ನ ಹ್ಯಾಲೋಜನ್ ಆಗಿ ಪರಿವರ್ತನೆ ಮಾಡುತ್ತೆ. ಸೊ ನಿಮಗೆ ಪ್ರಶ್ನೆ ಬರ್ಬೋದು, ಕ್ಯಾನ್ ಫ್ಲೂರಿನ್ ಡಿಸ್ಪ್ಲೇಸ್ ಬ್ರೋಮೀನ್ ಫ್ರಮ್ ಬ್ರೋಮೈಡ್? ಎಸ್, ಡೆಫಿನೆಟ್ಲಿ ಪಾಸಿಬಲ್. ಕ್ಯಾನ್ ಅಯೋಡೀನ್ ಡಿಸ್ಪ್ಲೇಸ್ ಕ್ಲೋರಿನ್ ಫ್ರಮ್ ಕ್ಲೋರೈಡ್? ನೋ ಅಂತ ಹೇಳಿ. ಸೊ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಚಿಲ್ಡ್ರನ್, in this class we have studied about group 17 elements. So what are the elements present in group 17 of the periodic table, their occurrence and properties like electronic configuration, ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಮಾಹಿತಿ, ಅಯನೈಸೇಷನ್ ಎಂಥಾಲ್ಪಿ ಬಗ್ಗೆ ಮಾಹಿತಿ, ಟ್ರೆಂಡ್ ಏನಾಗುತ್ತೆ ಅಂತ ಹೇಳಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಗ್ಗೆ, ಎಲೆಕ್ಟ್ರಾನ್ ನೆಗೆಟಿವಿಟಿ ಬಗ್ಗೆ, ಹಾಗೆಯೇ ಆಕ್ಸಿಡೈಸಿಂಗ್ ನೇಚರ್ ಬಗ್ಗೆ, ಅಂದರೆ ಹ್ಯಾಲೋಜನ್ಸು ಯಾವ ರೀತಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತವೆ, ಇಷ್ಟನ್ನ ನೀವು ಈ ಕ್ಲಾಸ್ನಲ್ಲಿ ಓದಿದ್ದೀರಾ. ಮುಂದಿನ ಕ್ಲಾಸ್ನಲ್ಲಿ ನಾವು ಮೀಟ್ ಮಾಡೋಣ. ಮುಖ್ಯವಾಗಿ ಪ್ರತಿ ಕ್ಲಾಸಲ್ಲೂ ನಿಮಗೆ ಹೇಳ್ತಾನೆ ಇರ್ತೀವಿ, ನಮ್ಮದೊಂದು ವೆಬ್ಸೈಟ್ ಇದೆ mypuchemistry.in ಅಂತ. ಆ ವೆಬ್ಸೈಟಲ್ಲಿ ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ, ಹಾಗೆಯೇ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ನೀವು ಅದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಇವತ್ತಿನ ಕ್ಲಾಸ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ.